ದೇವರ ಸನ್ನದಿಯಲ್ಲಿ ಪ್ರಾರ್ಥಿಸೋಣ. ಓ ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಪ್ರೀತಿ ಸ್ವರೂಪನಾದ ನಮ್ಮ ದೇವರೇ, ಕನಿಕರವು ದಯೆಯು ದೀರ್ಘಶಾಂತಿಯುಳ್ಳ ದೇವರೇ, ನಿಮಗೆ ಸ್ತೋತ್ರಪ್ಪ. ನಿನ್ನ ಪ್ರೀತಿಗಾಗಿ ನಿಮಗೆ ಸ್ತೋತ್ರ, ನಿನ್ನ ಕರುಣೆಗಾಗಿ ನಿಮಗೆ ಸ್ತೋತ್ರ, ನಿನ್ನ ದಯೆಗಾಗಿ ನಿಮಗೆ ಸ್ತೋತ್ರ. ಇದುವರೆ ನಡೆಸಿಕೊಂಡು ಬಂದ ನಿನ್ನ ಕೃಪೆಗಾಗಿ ಸ್ತೋತ್ರ ಕರ್ತನೆ. ನಿಮ್ಮ ದಯೆಗಾಗಿ ನಿಮಗೆ ವಂದನೆಗಳು ಸಲ್ಲಿಸುತ್ತೇನೆ ಕರ್ತನೆ. ಈಗೋ ದೇವ, ನಿನ್ನ ಪಾದ ಬಳಿಯಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುತ್ತೇನೆ ಕರ್ತನೆ. ಇದುವರೆಗೂ ನಿಮ್ಮನ್ನು ಸ್ತುತಿಸಿ, ನಿಮ್ಮನ್ನು ಪ್ರಾರ್ಥಿಸಿ, ನಿಮ್ಮನ್ನು ಕೊಂಡಾಡಿ, ನಿಮ್ಮ ದೇವರ ಕೀರ್ತನೆಯಿಂದಲೂ ಕೆಲ ಆಲೋಚನೆಗಳನ್ನು ಕೇಳಿ ಈಗ ನಿಮ್ಮ ಮುಂದೆ ಅಪ್ಪ ನಿನ್ನ ವಚನ ಧ್ಯಾನಕ್ಕಾಗಿ ನಮ್ಮನ್ನು ಸಮರ್ಪಣೆ ಮಾಡುತ್ತೇನೆ. ಈ ದಿನದಲ್ಲಿ ನಮ್ಮೊಂದಿಗೆ ಮುಂದೆ ಏನು ಮಾತನಾಡಲಿಕ್ಕಿದೆಯೋ ನೀ ಮಾತಾಡು ಸ್ವಾಮಿ. ವಚನಗಳ ಮೂಲಕ ಮಾತಾಡು. ನಮ್ಮ ಜೀವನದಲ್ಲಿ ನಾವು ಇನ್ನು ಏನೇನು ಮಾಡಬೇಕೆಂಬುದು ಬಗ್ಗೆ ನಮಗೆ ತಿಳಿಸುವುದೇವರೇ. ವಚನಗಳ ಆಧಾರದ ಮೇಲೆ ನಮಗೆ ಆಲೋಚನೆಗಳು ಕೊಡಿಗರ್ತಾನೆ. ನಿಮ್ಮ ಮುಂದೆ ತಗ್ಗಿಸುತ್ತೇನೆ. ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಸಭೆಯಾಗಿ ಸಮರ್ಪಿಸುತ್ತೇನೆ. ಎಲ್ಲ ಸ್ತುತಿಯು ಘನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹೋದ ಭಾನುವಾರ ನಾವು ಧ್ಯಾನ ಮಾಡಿದ ವಾಕ್ಯದ ಅದರ ಸೇರಿ ಕೆಲ ವಿಚಾರಗಳೇ ನಾವು ತಿಳ್ಕೊಳ್ಳಿಕ್ಕಿರೋದು. ಯೆಶಾಯ ಪ್ರವಾದಿಯ ಪುಸ್ತಕ 9ನೇ ಅಧ್ಯಾಯ 6 ಮತ್ತು 7 ವಾಕ್ಯಗಳು ಹೋದ ವಾರ ನಾವು ಧ್ಯಾನ ಮಾಡಿ ಪ್ರಾರಂಭದ ವಾಕ್ಯವಾಗಿ ಓದಿದೆ. ಹಲ್ಲೆಲೂಯಾ. ಆ ವಾಕ್ಯದಲ್ಲಿ ನಾವು ತಿಳ್ಕೊಂಡಿದೆ, ಒಂದು ಮಗು ನಮಗಾಗಿ ಹುಟ್ಟಿದೆಯಷ್ಟೇ, ವರದ ಮಗನು ನಮಗೆ ದೊರೆತನು, ಆಡಳಿತವು ಆತನ ಬಾಹುವಿನ ಮೇಲೆ ಇರುವುದು, ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುದು ಆತನ ಹೆಸರು. ಹಲ್ಲೆಲೂಯಾ. ನಮಗೆ ಒಂದು ಮಗು ದೊರಕಿದೆ, ಅದು ವರದ ಮಗನು. ಆ ವರದ ಮಗನ ವಿಶೇಷತೆಗಳು ನಾವು ತಿಳ್ಕೊಂಡಿದೆ. ಏನೆಲ್ಲ ವಿಶೇಷತೆಗಳಿದೆ? ಆಡಳಿತವು ಆತನ ಬಾಹುವಿನ ಮೇಲೆ ಇದೆ. ಆದರೆ ನಮಗಾಗಿ ಆಡಳಿತ ನಡೆಸುವ, ನಮಗಾಗಿ ಎಲ್ಲವನ್ನು ನೆರವೇರಿಸಿಕೊಡುವ ಒಬ್ಬ ವರದ ಮಗನು ನಮಗೆ ದೊರಕಿತು. ನಮಗೆ ಆ ಕಾರ್ಯಗಳು ನಡೆಸಿಕೊಡಲಿಕ್ಕೆ ಆಗದಂದ, ನಮಗೆ ಕಾರ್ಯಗಳು ನೆರವೇರಿಸಲಿಕ್ಕೆ ನಮಗೆ ಆಗದಂದ ಸಂದರ್ಭಗಳಲ್ಲಿ ನಮಗಾಗಿ ಕಾರ್ಯ ನೆರವೇರಿಸಿಕೊಡುವ ಒಂದು ಆಡಳಿತವನ್ನು ಬಾಹುವಿನ ಮೇಲೆ ಹೊತ್ತುಕೊಂಡ ಒಬ್ಬನಿದ್ದಾರೆ. ಆಮೆನ್. ದೇವರಿಗೆ ಸ್ತೋತ್ರ. ಎರಡನೇದಾಗಿ ಅದ್ಭುತ ಸ್ವರೂಪನು. ಅವರ ಸ್ವರೂಪವೇ ಅದ್ಭುತ. ಈಗ ಸಾಮಾನ್ಯವಾದ ಕಾರ್ಯಗಳು ಮಾಡಲಿಕ್ಕೆ ನರಮನುಷ್ಯನಾದ ನಮಗೆ ಶಕ್ತಿ ಇರಬಹುದು, ಆದರೆ ನಮಗೆ ಮಾಡಲಿಕ್ಕೆ ಆಗದಂದ ಅಸಾಧಾರಣವಾದ ಅದ್ಭುತಗಳು ಮಾಡುವ ಅದ್ಭುತ ಸ್ವರೂಪನಾಗಿದ್ದಾನೆ. ಅವರ ಸ್ವರೂಪನೇ ಅದ್ಭುತ. ಅವರ ಅದ್ಭುತಗಳೇ ಮಾಡುವನಾಗಿರ್ತಾನೆ. ನನ್ನ ಜೀವನದಲ್ಲಿ, ನಿಮ್ಮ ಜೀವನದಲ್ಲಿ ನಮಗಾಗುವುದೇ ಇಲ್ಲ ಎಂದು ನಮಗೆ ಭಾವಿಸುವಾಗ ದೇವರು ಅದರ ಮಧ್ಯದಲ್ಲಿ ಅದ್ಭುತಗಳು ಮಾಡಿ ನಡೆಸುವನಾಗಿರುತ್ತಾರೆ. ಹಲ್ಲೆಲೂಯಾ. ಅದ್ಭುತ ಸ್ವರೂಪಿ, ಆಮೇಲೆ ಆಲೋಚನಾ ಕರ್ತನು. ನಮಗೆ ಅನೇಕ ಕಾರ್ಯಗಳು ಯೋಚಿಸಿ ಅದು ಸರಿಯಾದ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಏರುಪೇರು ಇರಬಹುದು. ಎಲ್ಲರಿಗೂ ಒಂದೇ ಥರ ಅಲ್ಲ. ಕೆಲವರು ಬುದ್ಧಿಶಾಲಿಗಳಿರಬಹುದು, ಆದರೆ ಕೆಲವರಿಗೆ ಸರಿಯಾಗಿ ಇನ್ನೂ ಅನೇಕ ಕಾರ್ಯಗಳ ಆಲೋಚನೆ ಮಾಡಲಿಕ್ಕೆ ಆಗದಿರಬಹುದು. ಆದರೆ ಯಾರಿಗೂ ಹೆಚ್ಚ ಬುದ್ಧಿ ಇರುವರು, ಕಡಿಮೆ ಇರುವರು, ಎಲ್ಲರಿಗಾಗಿ ನೋಡಿ ಆಲೋಚನಾ ಕರ್ತನಾಗಿರುತ್ತಾನೆ. ಅವರು ನಮಗೆ ಆಲೋಚನೆ ಕೊಡುತ್ತಾರೆ. ಆಲೋಚನಾ ಕರ್ತನಾಗಿ ನಮಗೊಬ್ಬ ದೇವರು ಮನುಷ್ಯನಾಗಿ ಹುಟ್ಟಿ ಬಂದವರಿದ್ದಾರೆ. ಅವರನ್ನು ಕೇಳಬೇಕು. ಆಲೋಚನಾ ಕರ್ತನು, ಆಮೇಲೆ ಪರಾಕ್ರಮಿಯಾದ ದೇವರು. ಹಲ್ಲೆಲೂಯಾ. ಹೋದ ವಾರ ಹೇಳಿದೆ, ಆಲಸ್ಯಗಾರನಾದ ದೇವರಲ್ಲ.
ಈಗೋ ಬಂದೆ ಎಂದು ಹೇಳಿಕೊಂಡು ಬಂದೆ ಎಂದು ಹೇಳಿಕೊಂಡಿರುವಂಥವರಲ್ಲ. ನೋಡಿ, ಆ ಪರಾಕ್ರಮಿ ಆ ನಿಮಿಷಕ್ಕೆ ಆ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮನ್ನು ಸ್ಪಂದಿಸುವ ಪರಾಕ್ರಮಶಾಲಿಯಾದ ದೇವರು ನಮ್ಮ ಜೀವನದಲ್ಲಿ ನಮಗಾಗಿ ನಾವು ನಿಧಾನ ಆದರೂ ನಮಗೋಸ್ಕರ ನೋಡಿ ವೇಗವಾಗಿ ಪರಾಕ್ರಮಶಾಲಿ ಎಂದೇ ಕಾರ್ಯ ನಡೆಸಿಕೊಡುವ ದೇವರಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ನಿತ್ಯನಾದ ತಂದೆ. ನೋಡಿ, ನಾವು ಈ ಭೂಮಿಯಲ್ಲಿರುವಾಗ ಭೌತಿಕವಾದ ನಮ್ಮ ತಂದೆ ನಮ್ಮ ತಾಯಿ ಅವರು ನೋಡಿ ಅವರಿಗೊಂದು ಮಿತಿ ಇರುತ್ತದೆ. ಅವರು ಎಷ್ಟೇ ಒಂದು ಬಲಶಾಲಿಗಳಾದರೂ ಅವರಿಗೆ ಕೆಲ ಕಾರ್ಯಗಳು ಮಾಡಿ ನೆರವೇರಿಸಿಕೊಳ್ಳಿಕ್ಕೆ ಮಿತಿ ಇರಬಹುದು. ಆದರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿತ್ಯನಾದ ತಂದೆ, ಶಾಶ್ವತವಾಗಿ ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ನಮ್ಮನ್ನು ನಡೆಸುವ ನಿತ್ಯನಾದ ತಂದೆಯಾಗಿ ನಮಗೆ ಯೇಸು ಮನುಷ್ಯನಾಗಿ ಬಂದಿದ್ದಾರೆ. ಹಲ್ಲೆಲೂಯಾ. ಆಮೇಲೆ ಸಮಾಧಾನದ ಪ್ರಭು. ಅವರು ಆ ಸಮಾಧಾನದಲ್ಲೇ ಐಶ್ವರ್ಯವಂತನಾಗಿದ್ದಾನೆ. ಅವರ ಸಮಾಧಾನದಲ್ಲಿ ಐಶ್ವರ್ಯವಂತನಾಗಿರುವುದರಿಂದ ತಮಗಿರುವಂಥ ಸಮಾಧಾನದಲ್ಲಿ ತೆಗೆದುಕೊಡುವನಾಗಿರುತ್ತಾರೆ. ಯಾರು ಸಮಾಧಾನ ಇಲ್ಲ ಅಂದಿದೆಯೋ ನಮಗೊಂದು ವರದ ಮಗ ಹುಟ್ಟಿದ್ದಾನೆ, ಅವರು ನಮಗೆ ಸಮಾಧಾನ ಕೊಡುವನಾಗಿರುತ್ತಾನೆ. 7 ಸಂಪೂರ್ಣತೆಗೆ ಸೇರಿದು 7 ಗುಣಗಳಿರುವಂಥವರು ಒಬ್ಬರು ನಮಗಿದ್ದಾರೆ. ಪ್ರೈಸ್ಕೊ. ಲಾಸ್ಟ್ ಹೇಳಿ ಮುಗಿಸಿದೆ ಏನೆಂದರೆ, ಈ ಕರ್ತನನ್ನು ಹೊಂದಿಕೊಳ್ಳಲಿಕ್ಕೆ ಒಬ್ಬರದು ಉದಾಹರಣೆ ನಾನು ಹೇಳಿದೆ. ಸಿಮೆಯೋನೆಂಬ ಒಬ್ಬ ಮನುಷ್ಯನು ಈ ಕರ್ತನನ್ನು ಕಾಣುವ ತನಕ್ಕೆ ಮರಣ ಹೊಂದುವುದೇ ಇಲ್ಲ ಎಂದು ದೇವರಿಂದ ವಾಗ್ದಾನ ಪಡೆದುಕೊಂಡವನು. ಹಲ್ಲೆಲೂಯಾ. ಲೂಕನ ಸುವಾರ್ತೆ 2ನೇ ಅಧ್ಯಾಯದಲ್ಲಿ 22 ವಾಕ್ಯ ಭಾಗಗಳಲ್ಲಿ ನಾವು ಹೋದ ವಾರ ಇದನ್ನು ಧ್ಯಾನ ಮಾಡುವಾಗ ಆ ಸಿಮೆಯೋನನೆಂಬ ಒಬ್ಬ ಮನುಷ್ಯನು ಈ ಇಸ್ರಾಯೇಲಕ್ಕೆ ಬರಬೇಕಾದ ರಕ್ಷಕನನ್ನು ಕಾಣುವ ತನಕ್ಕೆ ನೀ ಮರಣ ಹೊಂದುವುದಿಲ್ಲ ಎಂದು ವರ ಹೊಂದಿದನು. ಹಲ್ಲೆಲೂಯಾ. ಆ ಕಾಲದಲ್ಲಿ ಯೆರೂಸಲೇಮಿನಲ್ಲಿ ಸಿಮೆಯೋನನೆಂಬ ಒಬ್ಬ ಮನುಷ್ಯನಿದ್ದನು. ಆ ಮನುಷ್ಯನು ನೀತಿವಂತನೂ ದೇವಭಕ್ತನೂ ಆಗಿದ್ದು ಇಸ್ರಾಯೇಲ್ ಜನರನ್ನು ಸಂತೈಸುವವನು ಯಾವಾಗ ಬಂದಾನೆಂದು ಹಾರೈಸುತ್ತಿದ್ದನು. ಹಲ್ಲೆಲೂಯಾ. ಮತ್ತು ಪವಿತ್ರಾತ್ಮ ಪ್ರೇರಿತನಾಗಿ ದೇವರ ಆಲಯಕ್ಕೆ ಬಂದನು. ಈ 7 ಗುಣಗಳಿರುವಂಥ ಕ್ರಿಸ್ತನನ್ನು ನಾವು ಹೊಂದಿಕೊಳ್ಳಲಿಕ್ಕಾಗಿ ಸಿಮೆಯೋನಿನ ಜೀವನದಿಂದ ನಾವು ಉದಾಹರಣೆಯಾಗಿ ಕೆಲ ಕಾರ್ಯಗಳು ಕಲಿತಿದೆ. ಒಂದು, ಅವನ ಬಗ್ಗೆ ಇರುವಾಗ ನೀತಿವಂತನಾಗಿದ್ದನು. ಗಮನಿಸಿ, ನಿಮ್ಮ ಜೀವನದಲ್ಲಿ ಈ 7 ಗುಣಗಳಿರುವಂಥ ಕ್ರಿಸ್ತನು ಒದಗಿ ಬರಬೇಕಂದರೆ ಒಂದು, ನೀತಿವಂತನಾಗಿರಬೇಕು. ಅದ್ಭುತ ಸ್ವರೂಪಿ, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನ ಪ್ರಭು, ಈ ಆಶೀರ್ವಾದಗಳು, ಈ ದೈವಿಕ ವರಗಳಿರುವ ಕ್ರಿಸ್ತನು ನಮಗೆ ಒದಗಿ ಬರಲಿಕ್ಕೆ ನಾನು ಆ ನೀತಿವಂತನಾಗಿರಬೇಕು. ಹಲ್ಲೆಲೂಯಾ. ನೀತಿವಂತನು ಮತ್ತು ದೇವ ಭಕ್ತನಾಗಿದನು. ನಾವು ದೇವರ ಭಕ್ತಿಯಲ್ಲಿ ನಡ್ಕೊಳ್ಬೇಕು. ದಯವಿಟ್ಟು ಗಮನಿಸಿ ಮಕ್ಕಳೇ, ದೇವರ ಭಕ್ತರು ದೇವರ ಕಾರ್ಯಗಳಲ್ಲಿ ಆಸಕ್ತಚಿತ್ತರಾಗಿರುತ್ತಾರೆ. ದೇವರ ಕಾರ್ಯ ಬಿಟ್ಟೇ ಇನ್ನೊಂದು ಕಾರ್ಯ, ಇದು ಭಕ್ತರ ಒಂದು ತೀರ್ಮಾನ. ನಾನು ದೇವರ ಕಾರ್ಯಗಳು ಮುಗಿದೆ, ಇನ್ನೊಂದು ವಿಷಯಕ್ಕೆಂದ ನೀವು ಅದರ ಮೇಲೆ ಏನೇ ಬರಲಿ. ದಾನಿಯೇಲನ ಬಗ್ಗೆ ನಾವು ತಿಳ್ಕೊಂಡಿದೆ. ದಾನಿಯೇಲನಿಗೆ ಮರಣ ಬಂದರೂ ಪರವಾಗಿಲ್ಲ, ಸಿಂಹಗಳ ಬಾಯಿಗಳಲ್ಲಿ ನೋಡಿ ಅವನ್ನು ಸಿಂಹಗಳ ಗೆವಿಗಳೊಳಗಡೆ ಅವನು ಹಾಕಿದರು, ಅವನು ಚಿಂತೆ ಇಲ್ಲ. ನನಗೆ ದೇವರು ಫಸ್ಟು, ನೀ ಸಿಂಹ ಕಚ್ಚಿದ್ರು ತಿಂದಿದ್ರು ಚಿಂತೆ ಇಲ್ಲ, ದೇವರು ಮುಖ್ಯ. ಈ ಥರ ಇರುವವರಿಗೆ ದೇವರು ಒದಗಿ ಬರುವರು. ನೀತಿವಂತನು, ಭಕ್ತನು, ಆಮೇಲೆ ನನಗೆ ಕ್ರಿಸ್ತನು ಒದಗಿ ಬರಬೇಕು, ನನಗೆ ಯೇಸು ಬೇಕು, ನನಗೆ ರಕ್ಷಕನು ಬೇಕು, ನನಗೆ ದೇವರು ಬೇಕು ಎಂದು ಹಾರೈಸುವನಾಗಿದ್ದರು. ನೀ ಹಾರೈಸುವುದಾಗಿದ್ದರೆ ಈ ಕ್ರಿಸ್ತನು ನಿಮಗೆ ಒದಗಿ ಬರುತ್ತದೆ. ಲಾಸ್ಟು ಅವನು ಪವಿತ್ರಾತ್ಮ ಭರಿತನಾದ. ಹಲ್ಲೆಲೂಯಾ. ಪವಿತ್ರಾತ್ಮ ಭರಿತನಾಗಿದ್ದಕ್ಕೆ ಅವನೇನು ಮಾಡಿದಾನೆ? ದೇವರಾತ್ಮ ಪ್ರೇರಿತನಾಗಿ ದೇವರ ಆಲಯಕ್ಕೆ ಬಂದರು. ಹಲ್ಲೆಲೂಯಾ. ಅವನು ಪವಿತ್ರಾತ್ಮ ಪ್ರೇರಿತನಾಗಿ ದೇವಾಲಯಕ್ಕೆ ಬರುವಾಗೇ ಇಸ್ರಾಯೇಲಿಗೆ ಬರಬೇಕಾದ ರಕ್ಷಕನನ್ನು ನಾನು ಕಣ್ಣಾರೆ ಕಂಡಲ್ಲ ಅಂತ ಹೇಳಿ ಆ ಯೇಸು ಕ್ರಿಸ್ತನು ಆ ಮಗುವಾಗಿ ಹುಟ್ಟಿರುವಂಥ ಯೇಸುವನ್ನು ಮರಿಯಳ ಕೈಗಳಿಂದ ತಾನೇ ತೆಗೆದುಕೊಂಡು ಆ ಮಗುವನ್ನು ಮುದ್ದಿಟ್ಟು ತಾಯಿ ಕೈಯಲ್ಲಿ ತಿರುಗಿ ಕೊಟ್ಟನು. ಹಲ್ಲೆಲೂಯಾ. ಅವನು ಮುದುಕನಾಗಿದ್ದರು,
ವಯಸ್ಸನಾಗಿದ್ದರು. ನೋಡಿ, ಯೇಸುವನ್ನು ಕಾಣುವ ತನಕ ಸಾಯುವುದೇ ಇಲ್ಲ ಎಂದ ವರ ಹೊಂದಿ ಅದು ಕಣ್ಣಾರೆ ಕಂಡು ಆ ಯೇಸು ಕ್ರಿಸ್ತನ ಬಗ್ಗೆ ಪ್ರವಾದನೆ ನುಡಿದು ಮಗುವನ್ನು ತಾಯಿಯ ಕೈಯಲ್ಲಿ ಕೊಟ್ಟಿದ್ದರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಮಕ್ಕಳಿರ, ಗಮನಿಸಿ, ನಾವಿದು ಕೇಳಿಕೊಂಡಿದ್ದವರು, ತಿಳ್ಕೊಂಡವರು. ಆದರೆ ಒಂದು ನಿಮಿಷ ನಮ್ಮ ಮನಸ್ಸಾಕ್ಷಿಯಲ್ಲಿ ಪರೀಕ್ಷೆ ಮಾಡಿ ನೋಡಿ, ನಾನು ನಿಜವಾಗಿಯೂ ನೀತಿವಂತನಾಗಿದ್ದೀರಾ? ನಮ್ಮ ಮನಸ್ಸಾಕ್ಷಿಯಲ್ಲಿ ಕೇಳೋದು, ಎಷ್ಟು ಕೇಳೋದು ದೊಡ್ಡದಲ್ಲ, ಎಷ್ಟು ಮಟ್ಟಕ್ಕೆ ನಾವು ಕೇಳೋದು ದೊಡ್ಡದಲ್ಲ. ನಾವು ಕೇಳಿದನ್ನು ಪರೀಕ್ಷಿಸಿ, ನಾನು ಮಾಡುವ ಕಾರ್ಯಗಳು ನ್ಯಾಯ ನೀತಿ ಇದೆಯಾ? ನಾನು ನಡೆದುಕೊಳ್ಳೋದರಲ್ಲಿ ನ್ಯಾಯ ನೀತಿ ಇದೆಯಾ? ನಾನು ನಡೆಸಿಕೊಡೋದರಲ್ಲಿ ನ್ಯಾಯ ನೀತಿ ಇದೆಯಾ? ನಾನು ಮಾತಾಡೋದರಲ್ಲಿ ನ್ಯಾಯ ನೀತಿ ಇದೆಯಾ? ಪರೀಕ್ಷೆ ಮಾಡಿ. ನೀವು ನೀತಿಯಾಗಿ ನಡೆಯೋದಾಗಿದ್ದರೆ ಯೇಸು ಕ್ರಿಸ್ತನು ನಿಮಗೆ ಒದಗಿ ಬರುತ್ತದೆ. ಅವರು ನಿಮಗೆ ಸಮಾಧಾನದ ಪ್ರಭುವಾಗಿ ನಿಮ್ಮ ಜೊತೆ ಇರುತ್ತಾರೆ. ಅವರ ಆಲೋಚನಾ ಕರ್ತನಾಗಿ ನಿಮ್ಮ ಸಂಗಡ ಇರುತ್ತಾರೆ. ಅವರ ಅದ್ಭುತ ಸ್ವರೂಪಿಯಾಗಿ ನಿಮಗೆ ಅದ್ಭುತಗಳು ಮಾಡುವನಾಗಿರುತ್ತಾರೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ನಾನು ಹೇಳಿದೆ, ಇನ್ನೊಬ್ಬ ಹನ್ನ ಎಂಬ ಒಬ್ಬ ಪ್ರವಾದಿನಿಯ ಬಗ್ಗೆ ಹೇಳ್ತಾರೆ. ಲೂಕನ ಸುವಾರ್ತೆ 2ನೇ ಅಧ್ಯಾಯ 36ನಿಂದ 39 ತನಕ ವಾಕ್ಯಗಳು ಓದಿಕೊಳ್ಳೋಣ. ಇದಲ್ಲದೆ ಅಸೇರನ ಕುಲದ ಫನುವೇಲನ ಮಗಳಾದ ಅನ್ನಳೆಂಬ ಒಬ್ಬ ಪ್ರವಾದಿನಿ ಇದ್ದಳು. ಆಕೆ ಬಹಳ ಮುಪ್ಪಿನವಳು. ಆಕೆ ತನ್ನ ಕನ್ಯಾವಸ್ಥೆ ಕಳೆದ ತರುವಾಯ ಗಂಡನ ಕೂಡ 7 ವರ್ಷ ಬಾಳುವೆ ಮಾಡಿ 84 ವರ್ಷ ವಿಧವೆಯಾಗಿದ್ದಳು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡಿದ್ದಲ್ಲದೆ ಯೆರೂಸಲೇಮಿನ ಬಿಡುಗಡೆಯನ್ನು ಹಾರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವವಳಾದಳು. ಇತ್ತಲಾಗಿ ಅವರು ಕರ್ತನ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಕಾರ್ಯಗಳನ್ನೆಲ್ಲ ನೆರವೇರಿಸಿದ ಮೇಲೆ ಗಲಿಲಾಯಕ್ಕೆ ಸೇರಿದ ನಜರೇತೆಂಬ ತಮ್ಮ ಊರಿಗೆ ಹಿಂತಿರುಗಿ ಹೋದರು. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಇವತ್ತು ನಾವು ಹನ್ನಳೆಂಬ ಒಬ್ಬ ಪ್ರವಾದಿನಿ, ಅವರು ಈ ಯೇಸು ಕ್ರಿಸ್ತನನ್ನು ಕಣ್ಣಾರೆ ಕಂಡು ಕ್ರಿಸ್ತನನ್ನು ಕೈಗಳಲ್ಲಿ ತೆಗೆದುಕೊಂಡು ಇಸ್ರಾಯೇಲಿಗೆ ಬರಬೇಕಾದ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥ ಕಾರ್ಯಗಳನ್ನೆಲ್ಲ ನೆರವೇರಿಸುವುದನ್ನು ಕಣ್ಣಾರೆ ಕಾಣುವಂಥ ಭಾಗ್ಯ ಸಿಕ್ಕಿದವಳು. ದೇವರಿಗೆ ಸ್ತೋತ್ರವಾಗಲಿ. ಪರಿಸ್ಥಿತಿ ನೋಡಿದರೆ ಹನ್ನಾಳಿಗೆ ಚೆನ್ನಾಗಿಲ್ಲ. ಕನ್ಯಾವಸ್ಥೆ ಮುಗಿದು ಮದುವೆಯಾಗಿ 7 ವರ್ಷ ಮಾತ್ರ ಗಂಡನ ಜೊತೆ ಕುಟುಂಬ ಜೀವನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದವರು. ನಿಮ್ಮಲ್ಲಿ ಅನೇಕರು ನೋಡಿ, ನಾವು ಕುಟುಂಬ ಜೀವನಕ್ಕೆ ನಾವು ನಿರೀಕ್ಷೆಯೊಂದಿಗೆ ಪ್ರಾರಂಭಿಸಿ ಇದರ ಮಧ್ಯದಲ್ಲಿ ಅನೇಕರ ಪತ್ನಿ ನಷ್ಟಪಟ್ಟವರಿರಬಹುದು, ಪತಿ ನಷ್ಟಪಟ್ಟವರಿರಬಹುದು. ಆದರೆ ನಿಮಗೂ ಒಂದು ಸಾಕ್ಷಿ ಸತ್ಯವೇದದಲ್ಲಿ ಕಾಣಿಸ್ತಾ ಇದೆ. 7 ವರ್ಷ ಮಾತ್ರ ಗಂಡನ ಜೊತೆಯಲ್ಲಿ ಕುಟುಂಬ ಜೀವನ ಮಾಡಲಿಕ್ಕೆ ಅವಕಾಶ ಸಿಕ್ಕಿದವರು. ನೀವು ನೋಡಿ, 7 ವರ್ಷ ಅಂದಿರುವಾಗ ಮದುವೆ ಆಗಿ 1 ವರ್ಷಕ್ಕೆ ಮಗು ಹುಟ್ಟಿದರೆ ಮಗುಗೆ 6 ವರ್ಷ. 6 ವರ್ಷ ಮಗು ಇರುವಾಗ, ಅಪ್ಪ ಇಲ್ಲದಿರುವಾಗ ಆ ಮಗುವನ್ನು ಸಾಕುವುದ ಬಗ್ಗೆ ಇರುವಂಥ ಚಿಂತೆಗಳು, ಅವರ ವಿಚಾರ, ಅಯ್ಯೋ ನಾನು ಉಂಡಿಯಾಗಿ ಹಂಗೆ ಸಾಕಿ ಸಲಗಿಸು. ನೋಡಿ, ಅಂದ ದುಃಖವಾದ ಪರಿಸ್ಥಿತಿಯಲ್ಲಿಯೂ ಆ ವಿಧವೆಯಾದವಳು ಏನು ಮಾಡಿಕೊಂಡಿದ್ದಾರೆ? ರಕ್ಷಕನಿಗಾಗಿ ಕಾಯ್ತಾ ಇದ್ದರು. ಈ ಭಾನುವಾರ ವಾಕ್ಯ ಕೇಳುವ ಸಹೋದರ ಸಹೋದರಿ, ನಾವು ಜೀವನದಲ್ಲಿ ನಾವು ನಿರೀಕ್ಷಿಸಿದ ಹಾಗೆ ಆಗಿಲ್ಲ ಅಂತ ಹೇಳಿ ನಾವು ಬೇಸರಗೊಂಡು ದೂರ ಹೋಗಲಿಕ್ಕಲ್ಲ. ನೋಡಿ, ಬಂದ ಪರಿಸ್ಥಿತಿಯನ್ನು ಎದುರಿಸಿಕೊಂಡು ಎಲ್ಲಿದ್ದಾಳೆ ಆಕೆ? ದೇವಾಲಯದಲ್ಲಿದ್ದಾಳೆ. ಕನ್ಯಾವಸ್ಥೆಯಲ್ಲಿ ಮದುವೆ ಆಗಿ 7 ವರ್ಷ ಮಗ ಕಳ್ಕೊಂಡಿದೆ ಅಂತ ಹೇಳುವಾಗ, ಆಗಿನ ಕಾಲದಲ್ಲೆಲ್ಲ 13 ವಯಸ್ಸಕ್ಕೆ ಮದುವೆ ಮಾಡ್ತಾರೆ. 13 ವರ್ಷದಲ್ಲಿ ಮದುವೆಯಾಗಿ 7 ವರ್ಷಕ್ಕೆ ಮದುವೆ ಗಂಡ ಕಳ್ಕೊಂಡಿದ್ರೆ 20 ವರ್ಷಕ್ಕೆ, ಅಂದರೆ ಈಗಿನ ಲೆಕ್ಕಕ್ಕೆ ಮದುವೆ ಆಗಬೇಕಾದ ವಯಸ್ಸು ಬರುವಷ್ಟಕ್ಕೆ ವಿಧವೇನೇ ಆಗೋಯ್ತು.
ಹೀಗೆ 7 ವರ್ಷದ ಕುಟುಂಬ ಜೀವನ ಅನಂತರ ನೋಡಿ ಎಷ್ಟು ವರ್ಷ ನೋಡಿ, 84 ವರ್ಷ ವಿಧವೆಯಾಗಿ ಹಾಕಿದ್ದಾರೆ. 84 ವರ್ಷ ಆದರೂ ಆಕೆ ಏನು ಮಾಡ್ತಾ ಇದ್ದಾರೆ? ದೇವರ ಆಲಯದಲ್ಲಿ. ನೋಡಿ ಇಲ್ಲಿ ಎಲ್ಲಿದ್ದಾರೆ ನೋಡಿ, ವಿಧವೆಯಾಗಲು. ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸ ವಿಜ್ಞಾಪನೆಗಳಿಂದ ರಾತ್ರಿ ಹಗಲು ದೇವರ ಸೇವೆಯನ್ನು ಮಾಡುತ್ತಿದ್ದಳು. ದೇವರಿಗೆ ಸ್ತೋತ್ರವಾಗಲಿ. ಗಮನಿಸಿರಿ ಪ್ರಿಯರೇ, ನನಗೂ ಸೇರಿಸಿ ಹೇಳುತ್ತೇನೆ, ಒಳ್ಳೆಯ ವಯಸ್ಸಲ್ಲಿ ಕುಟುಂಬ ಜೀವನ ನಷ್ಟಪಟ್ಟಿದೆ. ತಾನೊಬ್ಬ ವಿಧವೆಯಾಗಿ ಬದುಕ್ತಾ ಇದ್ದಾರೆ. ಲೆಕ್ಕ ನೋಡಿದರೆ ಎಲ್ಲದರ ಮೇಲೆ ಬೇಸರ ಆಗಬೇಕು, ಎಲ್ಲದರ ಮೇಲೆ ಬೇಜಾರಾಗಬೇಕು, ದೇವರ ಮೇಲೇನೇ ಬೇಜಾರಾಗಬೇಕು. ದೇವರೆಂಬವರು ಇದ್ದಾರಾ? ನಿಜವಾಗಿ ದೇವರಿದ್ದರೆ ನನಗೆ ಈ ಸ್ಥಿತಿ ಬರಬೇಕಾ ಎಂದು ಹೇಳುವಂಥ ಸ್ಥಿತಿ. ಆದರೂ ಆಕೆ ಏನು ಮಾಡಿದ್ದಾರೆ? ಆಕೆ ದೇವಾಲಯವನ್ನು ಬಿಟ್ಟು ಹೋಗದೆ ಉಪವಾಸದಲ್ಲಿಯೂ ವಿಜ್ಞಾಪನೆಯಲ್ಲಿಯೂ ಹಗಲಿರುಳು ದೇವರಾಲಯದಲ್ಲಿ ಕಳೆದುಕೊಂಡರು. ಗಮನಿಸಿ, ಇದು ನಾನು ಹೇಳುವಾಗ ನೀವು ಇದರದ ಆಳ ತಿಳುಕೊಂಡಿದ್ದರೆ ನಿಮಗೆ 7 ಗುಣಗಳಿರುವ ಕ್ರಿಸ್ತನು ನಿಮಗೆ ಸಿಕ್ಕದ ಹೋಗೋದಿಲ್ಲ. ಈ ಸ್ಥಿತಿಯಲ್ಲಿದ್ದ ಹಗಲಿರುಳು ಪ್ರಾರ್ಥನೆ ವಿಜ್ಞಾಪನೆಯಲ್ಲಿ ಉಪವಾಸದಲ್ಲಿಯೂ ದೇವರಾಲಯದಲ್ಲಿ 84 ವರ್ಷವಾಗಿ ದೇವಾಲಯದಲ್ಲಿ ದೇವರ ಸೇವೆ ಮಾಡುತ್ತಾ ಇದ್ದ ಆ ಹನ್ನಳಿಗೆ ಯೇಸು ಕಾಣುವಂದ ಸಿಕ್ಕಿತು. ಆಕೆ ಅದೇ ಗಳಿಗೆಯಲ್ಲಿ ಹತ್ತಿರಕ್ಕೆ ಬಂದು ದೇವರಿಂದಾದ ಉಪಕಾರವನ್ನು ನೆನೆಸಿ ಕೊಂಡಾಡಿದೆ ಅಲ್ಲದೆ ಯೆರೂಸಲೇಮಿನ ಬಿಡುಗಡೆಯನ್ನು ಹಾರೈಸುತ್ತಿದ್ದವರೆಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡುವಳಾದರು. 84 ವರ್ಷ ವಿಧವೆಯಾಗಿ ದೇವಾಲಯದಲ್ಲಿ ಪ್ರಾರ್ಥನೆಯಲ್ಲಿ ಉಪವಾಸದಲ್ಲಿ ಇದ್ದ ಹನ್ನಳಿಗೆ ಇಸ್ರಾಯೇಲಿಗೆ ಬರಬೇಕಾದ ರಕ್ಷಕನನ್ನು ಕಣ್ಣಾರೆ ಕಾಣುವಂತ ಮಹಾಭಾಗ್ಯವನ್ನು ಸಿಕ್ಕಿತು. ಅದು ಮಾತ್ರವಲ್ಲದೆ ಅವರೇನು ಮಾಡಿದ್ದಾರೆ? ಎಲ್ಲರ ಸಂಗಡ ಆತನ ವಿಷಯವಾಗಿ ಮಾತಾಡಿದರು, ಪ್ರವಾದನೆ ನುಡಿದರು. ಹಲ್ಲೆಲೂಯಾ. ಹನ್ನಳು ಒಬ್ಬ ಪ್ರವಾದಿನಿ, ಅವಳು ಪ್ರವಾದನೆ ನುಡಿದಿದ್ರು. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರೇ, ಈ ಸಮಯ ನೀವು ಸ್ವಲ್ಪ ಗಮನಿಸಿ. ನಾನು ಮತ್ತು ನಿಮಗೆ ಹೇಳ್ತೀನಿ, ನಾವು ಚರ್ಚಿಗೆ ಬಂದಿದ್ದು ದೊಡ್ಡದಲ್ಲ, ನಾವು ಯೇಸುವನ್ನು ನಂಬಿದ್ದು ದೊಡ್ಡದಲ್ಲ. ಆದರೆ ನಮ್ಮ ಹೃದಯದಲ್ಲಿ ಕ್ರಿಸ್ತನಿಗೆ ಎಷ್ಟು ಸ್ಥಳ ಇದೆ ಎಂಬುದು ಪ್ರಾಮುಖ್ಯವಾಗಿದೆ. ಯಥಾರ್ಥವಾಗಿ ನಾವು ಅನುಭವಿಸಬೇಕಾದ ಸುಖವು, ಸಂತೋಷವು, ಸಮಾಧಾನವು ಮತ್ತು ಆಲೋಚನೆಗಳು ಮತ್ತು ಆಡಳಿತಗಳು, ಬಾಹುವಿನ ಮೇಲೆ ಹೊತ್ತವರಿಂದ ಆಡಳಿತಗಳು ನಡೆಸಿಕೊಳ್ಳಬೇಕಾದ, ಅದಕ್ಕಾಗಿ ಕರೆಯಲ್ಪಟ್ಟವರು ನಾವು, ಅದಕ್ಕೆ ಕರೆದಿರುವುದು. ಆದರೆ ನಿಜವಾಗಿಯೂ ಈ 7 ಕ್ರಿಸ್ತನ ಗುಣಗಳಿಂದ ಬರುವ ಆ ಆಶೀರ್ವಾದ ಹೊಂದಿಕೊಳ್ಳಲಿಕ್ಕೆ ನಮಗೆ ಆಗುತ್ತಾ ಇದೆಯೋ? ಆಗುತ್ತಾ ಇಲ್ಲದಿದ್ದರೆ ನೋಡಿ, ನಾವು ಎಲ್ಲೋ ಸರಿಪಡಿಸಿಕೊಳ್ಳಿಕ್ಕಿದೆ. ಈ ಭಾನುವಾರ ವಾಕ್ಯ ಕೇಳುವಾಗ ದಯವಿಟ್ಟು ನಾನು ನಿಮಗೆ ಹೇಳ್ತೀನಿ, ನೀವು ವಾಕ್ಯ ಇಷ್ಟು ಸಮಯಕ್ಕೆ ವಾಕ್ಯ ಕೇಳಿ ವಾಕ್ಯ ಮುಗಿಯುತ್ತದೆ, ಏನೋ ನಾನು ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೆ, ಇವತ್ತು ವಾಕ್ಯ ಕೇಳಿಸ್ಕೊಂಡಿದೆ ಅಷ್ಟಕ್ಕಲ್ಲ, ಆ ವಾಕ್ಯ ನಮ್ಮ ಹೃದಯದಲ್ಲಿ ಇರಬೇಕು. ಹೋದ ವಾರ ಹೇಳಿದೆ, ಸಿಮೆಯೋನನು ಯೇಸುವನ್ನು ಕಾಣಲಿಕ್ಕೆ ಅವನಿಗೆ ಭಾಗ್ಯ ಸಿಕ್ಕಿತು. ಅವನು ಮುಪ್ಪಿನವನಾಗಿದ್ದರು, ಮುದುಕನಾಗಿದ್ದರು, ಈ ರಕ್ಷಣೆ ಕಾಣದೆ ನೀ ಹೋಗುವುದಿಲ್ಲ ಎಂಬುದನ್ನು ಅವನು ವರ ಪಡಕೊಂಡರು. ಅದಕ್ಕೆ ಅವನಲ್ಲಿದ್ದ ಗುಣ ನೀತಿವಂತನನು, ಭಕ್ತನು ಮತ್ತು ಈ ರಕ್ಷಕನನ್ನು ಹಾರೈಸುವನು ಮತ್ತು ಅವನು ಪವಿತ್ರಾತ್ಮ ಪ್ರೇರಿತನು ಮತ್ತು ದೇವಾಲಯದಲ್ಲಿ ಇರುವವನು ಆಗಿದನು. ಇವತ್ತು ಹನ್ನಳ ಬಗ್ಗೆ ನೋಡುವಾಗಲೂ ಹೇಳ್ತಾ ಇದೆ ನೋಡಿ, ಹನ್ನಳ ಗುಣ, ಆಕೆ ವಿಧವೆಯಾಗಿದ್ದರು, ಹೆಚ್ಚಿನ ಕಾಲ ಕುಟುಂಬ ಜೀವನ ನಡೆಸಲಿಕ್ಕಾಗಿಲ್ಲ, ಎಷ್ಟು ದೇವರ ಮೇಲೆ ಬೇಜಾರಾಗಿರಬೇಕಾಯಿತು.
ಆದರೆ ಆಕೆ ಅದನ್ನು ಗಮನಿಸದೆ ತಾವು ಆಶೆಪಟ್ಟ ಥರ ಕೆಲಸಗಳಾಗಿಲ್ಲ, ಕಾರ್ಯಗಳು ನಡೆದಿಲ್ಲ ಅಂದೇಳಿ ಬೇಸರಗೊಳ್ಳದೆ ನಿರೀಕ್ಷಿಸಿದ ನಿರೀಕ್ಷೆಗಳು ಆಗದೆ ಹೋಗಿದೆ ಎಂದೆ. ಮಕ್ಕಳಿಗೆ ಹೇಳ್ತಾ ಇದ್ದೀನಿ, ವಿದ್ಯಾಭ್ಯಾಸದಲ್ಲಿ ಚಿಕ್ಕ ಮಕ್ಕಳಾದರೂ ನನಗೆ ಇಷ್ಟು ಪರ್ಸೆಂಟೇಜ್ ಬರಬೇಕು ಎಂದು ಮಕ್ಕಳು ಆಸೆ ಪಟ್ಟಿದೆ, ಆದರೆ ಆಗಲಿಲ್ಲ ಅಂತ ಹೇಳಿಕೊಂಡು ದೇವರ ಮೇಲೆ ಬೇಸರಗೊಳ್ಳಬಾರ್ದು. ಯಾಕಂದರೆ ನಾನು ಅದಕ್ಕೆ ಇವರು 12 ಬಗ್ಗೆ ಹೇಳ್ತಾರೆ, ಒಳ್ಳೆಯ ಒಂದು ಕನಸಿನಿಂದಲೇ ಕುಟುಂಬ ಜೀವನ ಪ್ರಾರಂಭಿಸಿದೆ. ಮದುವೆ ಮಾಡಿ ಈಗ ಮಕ್ಕಳಾಗಿ ನಾನು ಗಂಡನೊಂದಿಗೆ ಮಕ್ಕಳೊಂದಿಗೆ ನಾನು ಸಂತೋಷವಾಗಿ ಬಾಳಿ ಬದುಕಬೇಕಂದ ಕನಸಿನೊಂದಿಗೆ ಪ್ರಾರಂಭಿಸಿದೆ. ಆದರೆ 7 ವರ್ಷಕ್ಕೆ ಕನಸು ವಿಫಲವಾಗೋಯಿತು. ಆದರೆ ಆಕೆ ದೇವರನ್ನು ಬಿಟ್ಟಿಲ್ಲ ಅಂದೆ. ಮಕ್ಕಳಿಗೆ ಹೇಳ್ತಾ ಇರೋದು, ಮಕ್ಕಳೇ, ನಿಮ್ಮ ನಿರೀಕ್ಷೆಗೆ ಎಲ್ಲಾದರೂ ಭಂಗವಾಗಿದ್ದರೆ ದೇವರನ್ನು ಬಿಡಬಾರದು. ಏನು ಮಾಡಬೇಕು? ಪ್ರಾರ್ಥನೆ, ಉಪವಾಸದಲ್ಲಿ, ದೇವಾಲಯದಲ್ಲಿ ದೇವರನ್ನು ಹಾರೈಸಬೇಕು. ನಾ ರಕ್ಷಕನನ್ನು ಕಾಣಬೇಕಾ? ಆ ಆಲೋಚನಾ ಕರ್ತನು ನನಗೆ ಆಲೋಚನೆ ಕೊಡುವನಾಗಿರಬೇಕಾ? ಆ ಅದ್ಭುತ ಸ್ವರೂಪನು ನನಗೆ ಅದ್ಭುತ ಮಾಡಬೇಕಾ? ಆ ಪರಾಕ್ರಮಿಯಾದ ದೇವರು ನನ್ನ ಜೀವನದಲ್ಲಿ ಪರಾಕ್ರಮ ಮಾಡಬೇಕಾ? ಆ ಸಮಾಧಾನದ ಪ್ರಭುವಿಂದ ನಾನು ಸಮಾಧಾನ ಹೊಂದಬೇಕಾ? ನಾನು ಪರಿಸ್ಥಿತಿ ನೋಡಿ ಹಿಂಜರಿಯುವನಲ್ಲ, ಪರಿಸ್ಥಿತಿಗಳ ಮಧ್ಯದಲ್ಲಿಯೂ ದೇವರ ಆಲಯದಲ್ಲಿ ಪ್ರಾರ್ಥನೆಯಲ್ಲಿಯೂ ಉಪವಾಸದಲ್ಲಿಯೂ ಅವರಿಗಾಗಿ ಹಾರೈಸುವನಾಗಿರುತ್ತೇನೆ. ಇದು ಬರೆದಿಟ್ಕೊ ನೀವು. ಹಾಲೆಲೂಯಾ. ಅದಲ್ಲದೆ ಇದಕ್ಕೆ ರೂಟ್ ಬೇರೆ ಇಲ್ಲ ಮಕ್ಕಳೇ, ಇದಕ್ಕೆ ಬೇರೆ ದಾರಿ ಇಲ್ಲ. ನೋಡಿ, 12 ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ದೇವರ ಆಲಯದಲ್ಲಿ ಕಳೆದುಕೊಂಡು. ಚಿಕ್ಕ ಮಕ್ಕಳಿಗೆ ಹೇಳಿದೆ, ಯೌವನಸ್ಥ ಮಕ್ಕಳಿಗೆ ಹೇಳ್ತೇನೆ. ಯೌವನಸ್ಥ ಮಕ್ಕಳಿಗೆ ಪ್ಲಾನ್ಗಳು, ಯೌವನ ಪ್ರಾಯದಲ್ಲಿ ಪ್ಲಾನ್ಗಳಿರ್ತದೆ. ನನಗೆ ಇಂಥ ಕೆಲಸ ಮಾಡಬೇಕು, ಈ ಥರ ವರಿಮಾನ ಮಾಡಬೇಕು, ಈ ಥರ ಮನೆ ಕಟ್ಟಬೇಕು, ಈ ಥರ ಲೈಫ್ ಹಿಂಗೆಲ್ಲ ಸೆಟ್ ಮಾಡಬೇಕು ಅಂತ ಯೌವನ ಪ್ರಾಯದಲ್ಲಿ ಯೋಚಿಸುವಂಥದ್ದು ಉಂಟು. ಆದರೆ ಪ್ಲಾನ್ಗಳೆಲ್ಲ ಮಾಡಿಕೊಂಡು ಬರುವಾಗ ತಾವಿಟ್ಟಿರುವಂಥ ಪ್ಲಾನಿಗೆ ವಿಪರೀತವಾದ ಕಾರ್ಯಗಳು ನಡೆಯುವಾಗ ನೀ ತಲೆ ಜಜ್ಜಿಕೊಂಡು ಈ ಪ್ರಾರ್ಥನೆಯಿಂದಲೂ ಈ ಚರ್ಚಿಂದಲೂ ಕೆಲಸ ಆಗಲ್ಲ, ನಾನೇ ಏನೋದು ದಾರಿ ಹುಡುಕಬೇಕು ಅಂತ ಹೇಳಿ ನಮ್ಮ ಸ್ವಂತ ಬಲದಲ್ಲಿ ಆಶ್ರಯಿಸಿಕೊಂಡು ಹೋಗಬೇಡಿರಿ. ಇದು ನಾನು ಹೇಳುವಾಗ ಒಂದು ತಂದೆಯ ಸ್ಥಾನದಲ್ಲಿದ್ದುಕೊಂಡು ನನ್ನ ಮುದ್ದು ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ಮಕ್ಕಳೇ, ನಮ್ಮ ಸಭೆಯ ಯೌವನಸ್ಥ ಮಕ್ಕಳೇ, ನೀವು ಬಲವಾಗಿ ನಿಂದು ಕ್ರಿಸ್ತನಿಗೆ ಸಾಕ್ಷಿಯಾಗಬೇಕಾದವರು. ನಾವು ಯಾವುದೋ ಕೆಲ ನಿರೀಕ್ಷೆಗಳು ಅದು ಭಂಗ ಬಂದಿದೆ ಅಂತ ಹೇಳಿಕೊಂಡು ನೀವು ನಿಮ್ಮ ನಂಬಿಕೆಯನ್ನು ವಿಶ್ವಾಸನೇ ಕಳ್ಕೊಂಡು ನೀವು ಹಿಂಜರಿದು ಹೋಗಬೇಕಾದವರಲ್ಲ. ಅದನ್ನು ಎದುರಿಸಿ ನೀವು ಸಾಧನೆ ಮಾಡಬೇಕಾದವರು. ಯೌವನಸ್ಥ ಮಕ್ಕಳೇ, ಗಂಡು ಮಕ್ಕಳು ಹೆಣ್ಣು ಮಕ್ಕಳು, ಅನೇಕರಿಗೆ ಏನಂದರೆ ಪ್ಲಾನ್ಗಳು ಮಾಡೋದು ಆಗದಿರುವಾಗ ಬೇಜಾರಾಗೋದು, ದೇವರ ಮೇಲೆ ಬೇಜಾರು, ಮನೆಯಲ್ಲಿ ತಂದೆ ತಾಯಿರ ಮೇಲೆ ಬೇಜಾರು, ಆಮೇಲೆ ಸಭೆಯಲ್ಲಿ ಪಾಸ್ಟರ್ ಮೇಲೆ ಬೇಜಾರು. ಹಾಲೆಲೂಯಾ. ಅಪ್ಪ ಅಮ್ಮನಿಗೆ ಜಗಳ ಮಾಡೋದು. ನೋಡು, ಅವರನ್ನು ನೋಡಿ ಅವ್ರು ಹೆಂಗೆಲ್ಲ ಮಾಡಿದೆ, ಎಷ್ಟು ಎಕರೆ ಜಮೀನು ತಾಡಿ ಇಟ್ಟಿದ್ದಾರೆ, ಎಂದ ಗಾಡಿ ಕೊಡಿಸಿದೆ, ನೇನು ಮನೆ ಹೆಂಗೆ ಇದೆ, ನಿನಗೇನಾದರೂ ಆಗಿದೆ ಅಂತ ಹೇಳ್ಕೊಂಡು ಅವ್ರನ್ನು ಬೈದು ಮನೆಗೆ ಚರ್ಚೆಗೆ ಬರೋದು. ಇಲ್ಲಿ ಏನಾದರೂ ಸಮಾಧಾನ ಸಿಗ್ತಾ ಅಂತ. ಇಲ್ಲಿರುವಾಗ ನೀನೇ ಸರಿಯಲ್ಲ, ನೀ ತಿದ್ದಿಸ್ಕೋ, ನೀ ರೂಟ್ ಸರಿ ಮಾಡು, ನೀವು ಪ್ರಾರ್ಥನೆ ಮಾಡು, ಉಪವಾಸ ಮಾಡು. ಈ ಯೌವನ ವಯಸ್ಸಲ್ಲಿ ಕಬ್ಬಣ ಹೊಟ್ಟೆಗೆ ಹಾಕಿದ್ರು ಕರಗುವಂಥ ವಯಸ್ಸು. ಆವಾಗ ಉಪವಾಸ ಮಾಡು ಅಂತ ಹೇಳಿದ್ರೆ ಆಗದ ಕೆಲಸೇನ? ಈ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಹೇಳ್ಕೊಂಡು ಇಲ್ಲಿ ಬಂದರೆ ಇವರು ಹಿಂಗೆ. ಇದಕ್ಕಿಂತ ಬೆಟ್ರು ಎಲ್ಲಾದರೂ ಹೋಗಿ ಫ್ರೆಂಡ್ಸುಗಳ ಜೊತೆಯಲ್ಲಿ ಏನೋ ಸ್ವಲ್ಪ ಟೈಮ್ ಪಾಸ್ ಮಾಡೋದು ಸರಿ ಅಂತ ಹೇಳ್ಕೊಂಡ್ರೆ, ಮಕ್ಕಳೇ, ಅದಲ್ಲ ನಿಮಗಿರುವುದು. ನೀವು ಬರುವಂಥ ಪರಿಸ್ಥಿತಿಗಳಲ್ಲಿ ನೋಡಿ, ನಿಮ್ಮ ನಿರೀಕ್ಷೆಗೆ ವಿಪರೀತವಾದದ್ದು ಬರುವಾಗಲೂ ನೀವೇನು ಹೇಳಬೇಕು ಗೊತ್ತಾ? ಏನು ಹೇಳಬೇಕು ಗೊತ್ತಾ? ಪ್ರಾರ್ಥನೆಯಲ್ಲಿಯೂ ಉಪವಾಸದಲ್ಲಿಯೂ ದೇವರ ಆಲಯದಲ್ಲಿ ಕರ್ತನನ್ನೇ ಹಾರೈಸು. ನೀವು ಬೇರೆ ಯಾರನ್ನು ಹಾರೈಸಬಾರ್ದು. ವಾಕ್ಯದಲ್ಲಿ ನಾವು ಕೀರ್ತನೆಯಲ್ಲಿ ನೋಡಿದೆ, ಯೆಹೋವನನ್ನೇ ನಿರೀಕ್ಷಿಸು. ಎಲ್ಲ ಚೆನ್ನಾಗಿದ್ದರೆ ನಂಬೋದಕ್ಕೆ ಏನು ಕಷ್ಟ ಇಲ್ಲ. ಆದರೆ ಇವತ್ತು ವಾಕ್ಯ ನಿಮ್ಮ ಹೃದಯದ ಆಳದಲ್ಲಿ ಹೋಗಲಿ.
ನೀ ನಿರೀಕ್ಷಿತ ಕೆಲ ವಿಷಯಗಳು ನಿಮ್ಗೆ ಆಗದಿರುವಾಗ ನೀವು ದೇವರಿಂದ ದೂರ ಅಲ್ಲ ಹೋಗಬೇಕಾಗಿರೋದು, ನೀ ದೇವರ ಬಳಿಗೆ ಓಡಿ ಬರಬೇಕು. ಅಣ್ಣಳಿಗೆ ಗಂಡ ನಷ್ಟಪಟ್ಟದಕ್ಕೆ ಆಕೆ ದೇವಾಲಯದಲ್ಲೇ ಇದ್ದು ಬಿಟ್ರು. ಹಗಲು ಇರುಳು ಪ್ರಾರ್ಥನೆಗಳು, ವಿಜ್ಞಾಪನೆಗಳು, ಉಪವಾಸಗಳಲ್ಲಿ ಕಾಲ ಕಳಕೊಂಡು 84 ವಯಸ್ಸು ಮುದುಕಿಯಾಗಿರುವಾಗಲೂ ಆಕೆ ಆ ದೇವಾಲಯದಲ್ಲಿದ್ದಾರೆ. ಅದರಿಂದ ಆಕೆಗೆ ಪ್ರವಾದನೆಯ ವರ ಸಿಕ್ಕಿತು. ದೇವರಿಗೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಕೇಳುವ ಸಹೋದರ ಸಹೋದರಿ, ನಿಮ್ಮ ಒಳಗಡೆ ಇದು ಹೋಗಿದರೆ ನೀವೆಲ್ಲ ಬಚಾಯಿತು. ಅದೆಲ್ಲ ಸರಿಯಾಗಿದ್ದರೆ ನಾನು ನಂಬುತ್ತೀನಿ. ನಾನು ಇಷ್ಟು ಕಾಲ ಬಂದಲ್ಲ, ನನಗೇನು ಸಿಕ್ಕಿತ್ತು, ನಾನು ಇಷ್ಟು ನಂಬಿದೆಯಲ್ಲ, ನನಗೇನು ಬಂದಿತ್ತು ಅಂತ ಹೇಳಿಕೊಂಡು ನಾ ಬೇಸರಗೊಳ್ಳಿಕ್ಕಲ್ಲ. ಕರ್ತನೆ ಒಂದು ವಾಕ್ಯ ಇದೆ, ಅವನು ನನ್ನನ್ನು ಸಾಯಿಸಿದರು ನಾನು ಅವನಿಗಾಗಿಯೇ ಕಾಯುತ್ತೇನೆ. ಇದು ಯೋಬನ ಹೇಳಿದ ಮಾತು. ಯೋಬನ ಹೇಳಿದ ಮಾತು, ಅವನು ನನ್ನನ್ನು ಸಾಯಿಸಿದರು ನಾನು ಅವನಿಗಾಗಿಯೇ ಕಾಯುವೆ. ಈ ಮನಸ್ಸಿದ್ದರೆ ನಿಮಗಾಗಿ ಅದ್ಭುತ ಸುರುಬಿ ಬಂದೇ ಬರುತ್ತಾರೆ. ನಿಮಗಾಗಿ ಆಲೋಚನಾ ಕರ್ತನು ಬಂದೇ ಬರ್ತಾರೆ. ನಿಮಗಾಗಿ ಪರಾಕ್ರಮಶಾಲಿಯಾದ ದೇವರು ನಿನಗಾಗಿ ಬಂದೇ ಬರುತ್ತಾರೆ. ನಿನಗಾಗಿ ಆಡಳಿತ ಬಾಹುವಿನ ಮೇಲೆ ಹೊತ್ತವನು ಒಬ್ಬನು ಬಂದೇ ಬರುತ್ತಾರೆ. ಅವನು ಆಲೋಚನಾ ಕರ್ತನಾಗಿ ನಿನಗೆ ಆಲೋಚನೆ ಕೊಡುವನಾಗಿರುತ್ತಾನೆ. ಅವರ ಸಮಾಧಾನದ ಪ್ರಭುವಾಗಿ ನಿನಗೆ ಸಮಾಧಾನ ಕೊಡುವನಾಗಿರುತ್ತಾನೆ. ಇದು ಹಾರೈಸುವನಾಗಿರಲಿ. ಇದು ನೀವು ಹಾರೈಸು. ಪರಿಸ್ಥಿತಿ ನೋಡಿ ನೀ ಚಿಂತೆ ಮಾಡಬೇಡ. ಒಂದು ಉದಾಹರಣೆ ಕೂಡ ಹೇಳಿ ನಾನು ಮುಗಿಸ್ತೇನೆ. ವಿಮೋಚನ ಕಾಂಡ ಪುಸ್ತಕ 33ನೇ ಅಧ್ಯಾಯ ಅದರಲ್ಲಿ 7ನಿಂದ 11 ತನಕ ಓದೋಣ. ಮೋಶೆ ಡೇರೆಯನ್ನು ಪಾಳೆಯದ ಹೊರಗೆ ದೂರವಾಗಿ ಹಾಕಿಸುತ್ತಿದ್ದನು. ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸಿದವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ಮೋಶೆ ಆ ಡೇರೆಗೆ ಹೋಗುವಾಗೆಲ್ಲ ಜನರೆಲ್ಲರೂ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲಿ ನಿಂತು ಮೋಶೆಯು ಆ ಡೇರೆಯೊಳಕ್ಕೆ ಹೋಗುವ ತನಕ ಅವನ ಹಿಂದೆ ನೋಡುತ್ತಿದ್ದರು. ಮೋಶೆ ಆ ಡೇರೆಯೊಳಕ್ಕೆ ಹೋದ ಕೂಡಲೇ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿತ್ತು. ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡುವನು. ಆ ಮೇಘಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತದ್ದನ್ನು ಜನರೆಲ್ಲರೂ ನೋಡಿ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲೇ ಅಡ್ಡ ಬೀಳುವರು. ಮನುಷ್ಯರೊಳಗೆ ಒಬ್ಬನು ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುವನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮುಖಾಮುಖಿಯಾಗಿ ಮಾತಾಡುತ್ತಿದ್ದನು. ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯವ್ವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲೇ ಇದ್ದನು. ಅದರ ಬಳಿಯಿಂದ ಹೋಗಲೇ ಇಲ್ಲ. ಹಲ್ಲೆಲೂಯಾ. ಗಮನಿಸಿರಿ, ದೇವರ ಆಲಯವನ್ನು ಬಿಡದೆ ಇದ್ದ ಸಿಮೆಯೋನನು, ದೇವರ ಆಲಯವನ್ನು ಬಿಡದೆ ಇದ್ದ ಹನ್ನಳು, ಇಲ್ಲಿ ದೇವರ ಆಲಯದಲ್ಲಿ ದೇವರೊಂದಿಗೆ ಮಾತನಾಡಿರುವ ಮೋಶೆ. ಪ್ರೈಸ್ ದಿ ಲಾರ್ಡ್. ಪಾಳೆಯದ ಹೊರಗಡೆ ನೋಡಿ ದೇವರಿಗಾಗಿ ಒಂದು ಗೂಡಾರವನ್ನು ಅವರು ಹಾಕಿಕೊಂಡಿದ್ದರು. ದೂರವಾಗಿ ಹಾಕಿಕೊಂಡು ಅದಕ್ಕೆ ದೇವದರ್ಶನದ ಡೇರೆ ಎಂದು ಹೆಸರಿಟ್ಟನು. ಯೆಹೋವನ ಉತ್ತರವನ್ನು ಬಯಸುವರೆಲ್ಲರೂ ಪಾಳೆಯದ ಹೊರಗಿದ್ದ ದೇವದರ್ಶನದ ಡೇರೆಗೆ ಹೋಗುತ್ತಿದ್ದರು. ದೇವರ ಉತ್ತರ ಬಯಸುವರು. ಸಿಮೆಯೋನನಿಗೆ ರಕ್ಷಕನನ್ನು ಕಾಣಬೇಕೆಂದು ಬಯಸಿದರು. ಅವನ ದೇವಾಲಯಕ್ಕೆ ಹೋದರು. ಹನ್ನಳಿಗೆ ದೇವರು ಇಸ್ರಾಯೇಲಿಗೆ ನೇಮಿಸಿರುವ ರಕ್ಷಕನನ್ನು ಕಾಣಬೇಕೆಂದು ಆಕೆ ಹಾರೈಸಿದರು. ದೇವಾಲಯದಲ್ಲಿದ್ದರು. ಮೋಶೆ ದೇವದರ್ಶನ. ಆವಾಗ ದೇವಾಲಯ ಕಲ್ಲುಗಳಿಂದ ಮರಗಳಿಂದ ಕಟ್ಟಿಲ್ಲ, ಬರೀ ಶಾಮಿಯಾನ ಹಾಕ್ಕೊಂಡು ಟೆಂಡು ಕಟ್ಟುವುದು. ಆದರೆ ಜನರು ಬಯಸುವರು ದೇವಾಲಯಕ್ಕೆ ಹೋಗುತ್ತಿದ್ದರು. ಪ್ರಿಯರೇ, ಇವತ್ತು ನೀವಿದ್ದೀರಿ. ಬರುವ ವಾರದಲ್ಲಿ ಎಷ್ಟು ಜನ ಇರ್ತಾರೆ ಗೊತ್ತಿಲ್ಲ. ಹೋದ ವಾರ ಇದ್ದವರು ಎಷ್ಟೋ ಜನ ಇಲ್ಲಿ ಇಲ್ಲ.
ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಕ್ಕಲ್ಲ, ಏನೇನೋ ಕೆಲಸಕ್ಕೆ ಹೋಗಿದ್ದಾರೆ. ನಾನು ನಿಮಗೆ ಹೇಳುತ್ತೇನೆ, ಭಾನುವಾರ ದಿವಸ ನೀವು ದೇವರ ಕೆಲಸಕ್ಕಿಂತ ದೊಡ್ಡ ಕೆಲಸ ನಿಮಗಿಲ್ಲ ಮಕ್ಕಳೇ. ನಿಮಗಾಗಿ ಪರಾಕ್ರಮ ಮಾಡಲಿಕ್ಕೆ ದೇವರು ರೆಡಿ ಇದ್ದಾರೆ. ಅದು ನಾವು ಸಿಗ್ತಾ ಇಲ್ಲವೇ? ನಮಗೆ ಆಲೋಚನೆ ಕೊಡಲಿಕ್ಕೆ ದೇವರು ರೆಡಿ ಇದೆ, ಆಲೋಚನಾ ಕರ್ತನಾಗಿ. ಆದರೆ ನಾವು ದೇವರ ಕಡೆಗೆ ಬರ್ತಾ ಇಲ್ಲವೇ? ನಾವು ನಾವೇ ಪ್ಲಾನ್ಗಳು ಮಾಡೋದು, ನಾವು ಹಿಂಗೆ ಮಾಡೋಣ. ಎಷ್ಟೋ ಜನ ಈಗ ಕಾಣದವ್ರು ನಾನು ಕೇಳುವಾಗ ಹೇಳ್ತೀರಿ, ಇಲ್ಲ ಅರ್ಜೆಂಟ್ ಕೆಲಸ ಇತ್ತು ಅಂತ ಹೇಳ್ತಾರೆ, ಇಲ್ಲ ಅವರು ಅರ್ಜೆಂಟ್ ಅವರು ಅಲ್ಲಿ ಕರೆದ್ರು ಅಂತ ಹೇಳ್ತಾರೆ. ದೇವರಿಗಿಂತ ಅರ್ಜೆಂಟ್ ಯಾರಿದ್ದಾರೆ? ಯೋಚನೆ ಮಾಡಿರಿ. ಮೋಸೆ ದೇವರ ದರ್ಶನ ಗುಡಾರದಲ್ಲಿ ದೇವರನ್ನು ಹುಡುಕಿದರು. ಜನರು ಬಯಸುವರು ಆ ಗುಡಾರಕ್ಕೆ ಹೋಗಿ ಬರ್ತಿದ್ದರು. ಆವಾಗಲೆಲ್ಲ ನೋಡಿ, ಮೋಸೆ ಡೇರದ ಒಳಗಡೆ ಹೋಗುವಾಗ ಮೇಘಸ್ತಂಭವು ಇಳಿದು ಆ ಡೇರೆಯ ಬಾಗಿಲಲ್ಲಿ ನಿಲ್ಲುತ್ತಿದ್ದರು. ಮಕ್ಕಳೇ, ನೀವು ದೇವಾಲಯದ ಒಳಗಡೆ ಬರುವಾಗ ನಿನಗಾಗಿ ಮೇಘಸ್ತಂಭದ ಹಾಗೆ ಇಳಿದು ಬರುವ ದೇವರಿದ್ದಾರೆ. ನಮಗಿಲ್ಲೇನು ಕಾಣಿಸಲ್ಲ. ನಾವಿಲ್ಲಿ ದೇವಾಲಯಕ್ಕೆ ಬಂದಿದೆ, ಒಂದು ವೇಳೆ ಏನು ಕಣ್ಣಾರೆ ಎಲ್ಲಿ ದೇವರು ಬಂದೇನು ಕಾಣಿಸಿಲ್ಲ. ಆದರೆ ನೀವು ದೇವಾಲಯಕ್ಕೆ ಬರುವಾಗ, ನೀವು ಹಂಬಲಿಸುತ್ತಾ ಬರುವಾಗ, ಆ ಕರ್ತನನ್ನು ಕಾಣಬೇಕೆಂದು ಹಾರೈಸಿ ನೀವು ಬರುವುದಾದರೆ ಆ ಕರ್ತನು ನಿಮಗೆ ಮೇಘಸ್ತಂಭವಾಗಿ ಕಾಣಿಸಿಕೊಳ್ಳುತ್ತದೆ, ಆತ್ಮಸ್ವರೂಪನಾಗಿ ಕಾಣಿಸಿಕೊಳ್ಳುತ್ತದೆ. ಆದರೆ ಆಲಯಕ್ಕೆ ಬರಬೇಕಲ್ಲವೇ? ಇದು ಸ್ವೀಕರಿಸು ನೀವು. ಹೌದು, ನಾನು ದೇವಾಲಯದಲ್ಲಿ ಕಾಣಬೇಕು. ಅವನು ದೇವಾಲಯದಲ್ಲಿ ಹೋಗುವಾಗ ದೇವರು ಪ್ರಸನ್ನನಾಗಿ ಅಲ್ಲಿ ಕಾಣಿಸಿಕೊಳ್ಳುವುದು, ಅಲ್ಲಿ ದೇವಾಲಯದಲ್ಲಿ ಕಾಣಿಸಿಕೊಳ್ಳುವುದು. ಹಾಗೆ ಯೆಹೋವನು ಮೋಶೆಯ ಸಂಗಡ ಮಾತಾಡುವನು. ಆ ಮೇಘಸ್ತಂಭವು ಡೇರೆಯ ಬಾಗಿಲಲ್ಲಿ ನಿಂತಿದ್ದನ್ನು ಜನರೆಲ್ಲ ನೋಡಿ ಎದ್ದು ತಮ್ಮ ತಮ್ಮ ಡೇರೆಗಳ ಬಾಗಿಲಲ್ಲೇ ಅಡ್ಡ ಬೀಳುವವರು. ತನ್ನ ಸ್ನೇಹಿತನೊಡನೆ ಹೇಗೆ ಮಾತಾಡುತ್ತಾನೋ ಹಾಗೆಯೇ ಯೆಹೋವನು ಮೋಶೆಯ ಸಂಗಡ ಮಾತಾಡುತ್ತಿದ್ದನು. ಇವನ್ ದೇವಾಲಯಕ್ಕೆ ಹೋಗುವಾಗ, ದೇವಾಲಯದೊಳಗಡೆ ಅವನು ದೇವರನ್ನು ಪ್ರಾರ್ಥಿಸುವಾಗ ದೇವರು ಅವನೊಂದಿಗೆ ಮಾತಾಡುವುದು. ಇಲ್ಲಿದ್ದೀರಾ? ಆ ದೇವರು ನೆನ್ನೆಯೂ ಇವತ್ತು ನಾಳೆಯೂ ಅನನ್ಯನಾಗಿದ್ದಾರೆ. ಆವತ್ತು ಮಾತಾಡಿದ ದೇವರು ಇವತ್ತು ಮಾತಾಡಲಿಕ್ಕೆ ಶಕ್ತನಾಗಿದ್ದಾರೆ. ಅದು ಆ ಕಾಲ ಅಂದಲ್ಲ, ಈ ಕಾಲದಲ್ಲಿ ಅವರು ಮಾತಾಡ್ತಾರೆ. ಅವರ ಮಾತು ಕೇಳಲಿಕ್ಕೆ ನಾವಿದೆಯಾ? ಗಮನಿಸಿ, ನೀವು ದೇವರ ಮಕ್ಕಳಿರ. ನಮ್ಮ ಅಂತರಾತ್ಮಗಳಲ್ಲಿ ನೋಡಿ. ನಾನಿದು ಹೇಳುವಾಗ ನೀವು ಸ್ವಲ್ಪ ಸೀರಿಯಸ್ ಆಗಿ ತಕ್ಕೊಂಡು ನೋಡಿ. ದೇವರ ಕಾರ್ಯಗಳಿಗೆ ಎಲ್ಲದಕ್ಕಿಂತ ಮುಖ್ಯ ಸ್ಥಾನ ನಾವು ಕೊಡುವರಾಗಿದ್ದೀರಾ? ನಾವೆಷ್ಟೋ ಕಾರಣಗಳು ಹೇಳಿಕೊಂಡು ದೇವರಿಂದ ನಾವು ತಪ್ಪಿಸಿಕೊಳ್ಳಿಕ್ಕೆ ಏನೋ ಕಾರಣ ಹೇಳುವರು, ಏನೋ ಕಾರಣಗಳು ಹೇಳೋದು. ಆದರೆ ಮಕ್ಕಳೇ, ಮೋಶೆ ದೇವರೊಂದಿಗೆ ಮಾತಾಡಿದರು. ಸಿಮೆಯೋನನು ದೇವಾಲಯದಲ್ಲಿದ್ದರು, ದೇವರೊಂದಿಗೆ ಮಾತಾಡಿದರು, ದೇವರನ್ನು ಕಣ್ಣಾರ ಕಂಡರು. ಅನ್ನಳು ದೇವರ ಆಲಯದಲ್ಲಿ ಉಪವಾಸ ಪ್ರಾರ್ಥನೆಯಲ್ಲಿ ಇದ್ದರು, ದೇವರನ್ನು ನೋಡಿದರು, ದೇವರೊಂದಿಗೆ ಮಾತಾಡಿದರು. ಇಲ್ಲಿ ಮೋಶೆ ದೇವರ ಆಲಯದಲ್ಲಿ ದೇವರಿಗಾಗಿ ಕಾಯುತ್ತಾ ಇದ್ದರು. ದೇವರು ಅವನಿಗೆ ಕಾಣಿಸಿಕೊಳ್ಳುವುದು, ಅವನೊಂದಿಗೆ ಮಾತಾಡುವುದು, ಸ್ನೇಹಿತನೊಡನೆ ಮಾತಾಡುವ ಥರ ಮುಖಾಮುಖಿ ಮಾತಾಡುವುದು. ಯೌವನಸ್ಥನಾದ ಯೆಹೋಶುವನು ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಮೋಶೆಯೊಂದಿಗೆ ದೇವರು ಮಾತಾಡುವಾಗ ಜನ ನೋಡಿ ದೇವರಿಗೆ ಅಡ್ಡ ಬೀಳುತ್ತಾ ಇದ್ದರು. ಆದರೆ ಇದರಲ್ಲಿ ಯೆಹೋಶುವನೆಂಬ ಒಬ್ಬ ಯೌವನಸ್ಥನು ತರುವಾಯ ಮೋಶೆ ಪಾಳೆಯಕ್ಕೆ ತಿರುಗಿ ಬರುವನು. ಆದರೆ ನೂನನ ಮಗನಾದ ಯೆಹೋಶುವನೆಂಬ ಹೆಸರುಳ್ಳ ಯೌವನಸ್ಥನಾದ ಅವನ ಶಿಷ್ಯನು ಆ ಡೇರೆಯಲ್ಲಿ ಇದ್ದನು. ಅವರ ಬಳಿಯಿಂದ ಹೋಗಲೇ ಇಲ್ಲ. ಜೀವನದಲ್ಲಿ ನೀ ಅಭಿವೃದ್ಧಿ ಕಾಣಬೇಕಂದರೆ ನೀ ದೇವರ ಆಲಯದಲ್ಲಿ ಕಾಣಿಸಿಕೊಳ್ಳಬೇಕು.
ಇವತ್ತು ವಾಕ್ಯ ಕೇಳುವ ಯೌವನಸ್ಥಳೆ, ನೀ ದೇವರ ಆಲಯದಲ್ಲಿ ಇರಲಿಕ್ಕೆ ಯೆಹೋಶುವನ ಥರ ಡೇರೆಯಲ್ಲಿ ಇರಲಿಕ್ಕೆ ಒಂದು ಮನಸ್ಸು ಮಾಡಿ ನೋಡು. ನೀ ಉಪವಾಸ ಪ್ರಾರ್ಥನೆಯಲ್ಲಿ ನೀ ಬಂದೊಂದು ಭಾಗವಹಿಸಿ ನೋಡು. ನೀನೊಂದು ಬೈಬಲ್ ಕ್ಲಾಸಲ್ಲಿ ಬಂದು ಭಾಗವಹಿಸಿ ನೋಡು. ನೀನೊಂದು ರಾತ್ರಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ನೋಡು. ನಿನಗೆ ದೇವರು ಮಾತಾಡ್ತಾರೆ, ನಿನ್ನೊಂದಿಗೆ ದೇವರು ಸಂಭಾಷಣೆ ಮಾಡ್ತಾರೆ. ನಿನಗೆ ಆಲೋಚನಾ ಕರ್ತನಾಗಿ ಅವರು ಇರುತ್ತಾರೆ, ಅದ್ಭುತ ಸ್ವರೂಪಿಯಾಗಿ ಅವರು ಇರುತ್ತಾರೆ, ನಿತ್ಯನಾದ ತಂದೆಯಾಗಿ ನಿನಗೆ ಸಂತೈಸಿ ನಡೆಸುವನಾಗಿರುತ್ತಾರೆ. ಅವರು ಸಮಾಧಾನದ ಪ್ರಭುವಾಗಿ ನಿನ್ನನ್ನು ಜೊತೆ ಇರ್ತಾರೆ. ಆದರೆ ನೀ ದೇವರ ಆಲಯದಲ್ಲಿ ಇರಬೇಕು ಮಕ್ಕಳೇ. ಈ ಆಲಯದಲ್ಲಿ ನೀ ಬರಬೇಕು, ನೀ ಆಲಯದಲ್ಲಿ ಕಾಣಬೇಕು. ನೀ ಬೈಬಲ್ ಕ್ಲಾಸ್ ಅಂದಿರುವಾಗ ನೀ ಬೈಬಲ್ ಕ್ಲಾಸಿಗೆ ನೀ ಬರಬೇಕು. ನೀ ಉಪವಾಸ ಪ್ರಾರ್ಥನೆಗೆ ಬರಬೇಕು. ನೀ ರಾತ್ರಿ ಪ್ರೇರಣೆಯಲ್ಲಿ ರಾತ್ರಿ ಪ್ರಾರ್ಥನೆಗೆ ಬರಬೇಕು. ಬಂದರೆ ಕ್ರಿಸ್ತನು ನಿನಗೆ ಒದಗಿ ಬರುತ್ತದೆ. ಬರಬೇಕಾದ ರಕ್ಷಕನ ಕಣ್ಣಾರ ಕಂಡು ಸಂತೋಷ ಪಡ್ತೀರ. ಅವರು ಕೊಡುವಂತ ಬಿಡುಗಡೆಯಲ್ಲಿ ನೀನು ಆನಂದ ಪಡ್ತೀರ. ಇದೇ ಪ್ರಮಾಣ ಹೇಳ್ತಾರೆ. ಯೆಹೋಶುವನಿಗೆ ಏನು ಹೇಳಿದಂದ್ರೆ ನೋಡಿ, ಯೆಹೋಶುವನ ಪುಸ್ತಕ 1ನೇ ಅಧ್ಯಾಯ 5-6 ವಾಕ್ಯ ಓದು. ಡೇರೆಯಲ್ಲಿ ಮೋಸೆಯ ಸಂಗಡ ಇದ್ದ ದೇವರನ್ನು ಮುಖಾಮುಖಿ ನೋಡಬೇಕೆಂದು ಬಯಸಿದವರ ಜೀವನ ಏನಾಗೋಯಿತು ಅಂತ ನೋಡು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಿಕೊಡಬೇಕು. ಹಲ್ಲೆಲೂಯಾ! ನಾನಿದು ನಂಬುತ್ತೇನೆ. ನೀ ಡೇರೆಯಲ್ಲಿ ದೇವರ ದರ್ಶನವನ್ನು ಬಯಸಿ ನೀ ದೇವರಿಗಾಗಿ ಕಾಯುವನಾಗಿದ್ದರೆ ನಿನ್ನ ಜೀವಮಾನದಲ್ಲಿ ಒಬ್ಬನು ನಿನ್ನ ನೆರೆದರೆ ನೆಟ್ಟಗೆ ನಿಲ್ಲಲ್ಲ. ಯಾಕಂದ್ರೆ ನಿನಗೂ ಕನೆಕ್ಷನ್ ಇರೋದು ಪರಾಕ್ರಮಿಯಾದ ದೇವರ ಹತ್ರ. ನಿನ್ನ ಬಗ್ಗೆ ಒಬ್ಬನು ಮಾತಾಡುವಾಗ ನೋಡಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪ್ರವಾದಿಯನ್ನು ಬಗ್ಗೆ ನೀ ಮಾತಾಡಬಾರದು. ಅರ್ಥ ಆಗ್ತಾ ಇದೆಯಾ? ನಿನಗೂ ದೇವರಿಗೂ ಕನೆಕ್ಷನ್ ಇದ್ದರೆ ನಿನ್ನ ಜೀವಮಾನ ಕಾಲದಲ್ಲಿ ಒಬ್ಬನು ನೆಟ್ಟಗೆ ನಿಲ್ಲಲ್ಲ. ಇದು ಬೇಕಾ ನಿಮಗೆ? ಅದಕ್ಕೆ ನಮಗೇನು ಸೆಕ್ಯೂರಿಟಿಗಳೇ ಬೇಕಾಗಿಲ್ಲ. ನಿನ್ನನ್ನು ತಾಕುವರು ನನ್ನ ಕಣ್ಣಿನ ಗುಡ್ಡಿಯನ್ನು ತಾಕುತ್ತಾ ಇದೆ. ನಿನಗೂ ದೇವರಿಗೂ ಒಂದು ಕನೆಕ್ಷನ್ ಇರುವಾಗ ನಿನ್ನ ಬಗ್ಗೆ ಯಾರಾದರೂ ತಾಕಿ ಮಾತಾಡಿದರೆ ಆ ಸ್ವರ್ಗ ಸುಮ್ಮನೆ ಇರಲ್ಲ. ಕಣ್ಣಿನ ಗುಡ್ಡೆಗೆ ತಾಕೋದು ಆ ಅನ್ಯೂನತೆಗೆ ಬಾ ಮಕ್ಕಳೇ. ಪ್ರಾರ್ಥನೆ, ಉಪವಾಸ, ವಿಜ್ಞಾಪನೆಗಳಲ್ಲಿ ದೇವಾಲಯದಲ್ಲಿ ಇದ್ದರು ಅಂದರೆ ನೋಡಿ, ಕೆಲಸಕ್ಕೇನೋ ಬೇಡವಾ, ನಾವು ಇಲ್ಲಿದ್ದರೆ ಸಾಕಂದಲ್ಲ. ನೇಮಿಸಲ್ಪಟ್ಟ ಸಮಯಗಳಲ್ಲಿ ಸಭೆಯಾಗಿ ಕೂಡಿ ಬರುವುದು, ಸಭೆಯಾಗಿ ಪ್ರಾರ್ಥಿಸು. ನಿನ್ನ ಜೀವಮಾನಕಾಲದಲ್ಲಿ ನಿನ್ನ ನೆಟ್ಟನೆದುರೆ ಎಟ್ಟಕ್ಕೆ ಯಾರು ನಿಲ್ಲೋದಕ್ಕೆ ಬರಲ್ಲ. ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರೋದು. ಮೋಶೆ ಕೆಂಪು ಸಮುದ್ರಕ್ಕೆ ಕೋಲು ಚಾಚಿದೆ, ಸಮುದ್ರ 2 ಭಾಗವಾಗಿದೆ. ಯೆಹೋಶುವನು ಯೋರ್ದಾನ್ ನದಿಯ ಬಳಿಯಲ್ಲಿ ನಿಂತು ಮಂಜೂಷ ಪೆಟ್ಟಿಗೆಯನ್ನು ಹೊತ್ತುಕೊಂಡ ಪುರೋಹಿತರು ಹೋಗಿ ಹೆಜ್ಜೆ ಇಟ್ಟಿದೆ. ಯೋರ್ದಾನ್ ಹೊಳೆ 2 ಭಾಗವಾಯಿತು. ಪ್ರೈಸ್ ಗಾಡ್. ಸಿಮೆಯೋನ್ ಬಗ್ಗೆ ಹೇಳಿದೆ, ನೀತಿವಂತನು, ಭಕ್ತನು, ಪವಿತ್ರಾತ್ಮ ಪ್ರೇರಿತನು, ದೇವಾಲಯದಲ್ಲಿ ದೇವರನ್ನು ಹಾರೈಸುವನಾಗಿದ್ದ. ಅದೇ ಥರ ನೀನು ನಡ್ಕೊಂಡಿದ್ರೆ ನಿನ್ನ ಬಗ್ಗೆ ಯಾರಾದರೂ ಹಂಗೆ ಹಿಂಗೆ ಅಂತ ಮಾತಾಡಿದರು ನಿಮ್ಮ ಬಗ್ಗೆ ದೇವರು ಕೇಳಿಕೊಡ್ತಾರೆ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿಮ್ಮ ಸಂಗಡ. ನಿಮ್ಮ ಬಗ್ಗೆ ಮಾತಾಡುವಾಗ ದೇವರಿಗೆ ಮಾತಾಡೋ ಥರ ಆಗಿರುತ್ತದೆ. ನನ್ನ ಮಗನ ಬಗ್ಗೆ ಮಾತಾಡಲಿಕ್ಕೆ ಯಾಕೆ, ನನ್ನ ಮಗಳ ಬಗ್ಗೆ ನೀನು ಮಾತಾಡಲಿಕ್ಕೆ ಯಾಕೆ ಅಂತ ಕೇಳ್ತಾರೆ ಅಂದೆ. ಅದು ಬೇಕಾ ನಿಮಗೆ? ಬೇಕಾದರೆ ದೇವರ ಆಲಯದಲ್ಲಿ ದೇವರ ಭಯಭಕ್ತಿಯಲ್ಲಿ ನಡ್ಕೊಳ್ಳಿ. ಆಮೇಲೆ ಮಾತ್ರವಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ.
ನಿನ್ನನ್ನು ಬಿಟ್ಟು ನಾನು ಹೋಗುವ ಸಮಯ ಸಂದರ್ಭ ಇಲ್ಲವೇ ಇಲ್ಲ ಅಂದ. ಆದ್ದರಿಂದ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕಂದರೆ ನಾನು ಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನ ಮಾಡಿ ಕೊಡಲಿಕ್ಕಿರುವುದು. ಮುಂದಿನ ತಲೆಮಾರಿಗೆ ದೇವರಿಂದ ಪಡೆದು ಸ್ವಾಧೀನ ಮಾಡಿ ಕೊಡಲಿಕ್ಕೆ ನಿನ್ನನ್ನು ಕರೆದಿದೆ. ನಿಮ್ಮ ಪೂರ್ವಿಕರ ಕಾಲದಿಂದ ನೀವು ಬಡಸ್ತನದಲ್ಲಿ ಇದ್ದರೆ, ನಿಮ್ಮ ಕಾಲದಲ್ಲಿ ನೀವು ದೇವರಿಂದ ಸ್ವಾಧೀನ ಮಾಡಿ ನಿಮ್ಮ ತಲೆಮಾರುಗಳಿಗೆ ಕೊಟ್ಟು ನಿಮ್ಮ ಬಡವರು ಎಂಬ ಲೇಬಲ್ ತೆಗೆದುಹಾಕಬೇಕು. ಬೇಕಾ ಬೇಡವಾ? ಬಡಸ್ತನದಲ್ಲಿ ಇದ್ದವರು ಆದರೆ ದೇವರಿಂದ ಪಡೆದುಕೋ, ಆಮೇಲೆ ಸ್ವಾಧೀನ ಮಾಡು, ಆಮೇಲೆ ಹಂಚಿಕೊಡು. ಅದಕ್ಕೆ ಕರೆದಿದ್ದಾರೆ. ರೆಡಿ ಇದೆಯಾ? ರೆಡಿ ಇದೆಯಾ? ಇದಕ್ಕೆ ದೇವರು ಕರೆದಿರೋದು. ನಮಗೊಬ್ಬ ವರದ ಮಗ ಹುಟ್ಟಿದ್ದಾನೆ, ಆಡಳಿದು ಆತನ ಭುಜದ ಮೇಲಿದೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು. ಆ ಕರ್ತನಿಗಾಗಿ ನಾನು ಹಾರೈಸುತ್ತೇನೆ. ಅದಕ್ಕಾಗಿ ನಾನು ನೀತಿವಂತನಾಗಲಿಕ್ಕೆ ಇಷ್ಟಪಡುತ್ತೇನೆ, ನಾನು ಭಕ್ತನಾಗಲಿಕ್ಕೆ ಸಮರ್ಪಿಸುತ್ತೇನೆ, ನಾನು ಪವಿತ್ರಾತ್ಮ ಭರಿತನಾಗಲಿಕ್ಕೆ ಸಮರ್ಪಿಸುತ್ತೇನೆ. ನಾನು ಈ ಕರ್ತನನ್ನು ಕಣ್ಣಾಲೆ ಕಾಣಲಿಕ್ಕಾಗಿ ಹಾರೈಸುತ್ತೇನೆ. ಅದಕ್ಕಾಗಿ ಪ್ರಾರ್ಥನೆಯಲ್ಲಿಯೂ ಉಪವಾಸದಲ್ಲಿಯೂ ದೇವಾಲಯದಲ್ಲಿ ಕಳೆದುಕೊಳ್ಳಿಕ್ಕೆ ನಾನು ಇಷ್ಟಪಡುತ್ತೇನೆ. ಶಿಮೆಯೋನನ ಹಾಗೆ, ಹನ್ನಾಳನ ಹಾಗೆ, ಮೋಸೆ ಹಾಗೆ, ಯೆಹೋಶುವನ ಹಾಗೆ, ಎಲ್ಲ ಹಳೆಯ ಒಡಂಬಡಿಕೆಯ ಭಾಷೆ, ಪೇತ್ರ, ಯಾಕೋಬ, ಯೋಹಾನರ ಹಾಗೆ ದೋಣಿ ಬಿಟ್ಟು ಬಲೆ ಬಿಟ್ಟು ನನ್ನ ಹಿಂದೆ ಬಾ ಅಂತ ಹೇಳಿದೆ, ಬಿಟ್ಟುಬಿಟ್ರು, ಬಂದರು. ಆದರೆ ಅವರ ಬಗ್ಗೆ ಹೇಳ್ತಾ ಇದ್ದಾರೆ, ಅಧಿಪತಿಗಳ ಮುಂದೆ ನಿಲ್ಲುವಾಗ ಹೇಳ್ತಾರೆ, ಶಾಸ್ತ್ರಾಭ್ಯಾಸ ಇಲ್ಲದ ಸಾಧಾರಣ ಮನುಷ್ಯರು, ಇವರಿಗೆ ಎಲ್ಲಿಂದ ಈ ವಾಕ್ಚಾತುರ್ಯ ಬಂದಿತ್ತು? ಸ್ಕೂಲಿಗೆ ಹೋಗಿದ್ದವರು, ಶಾಸ್ತ್ರಾಭ್ಯಾಸ ಇಲ್ಲದವರು, ಆದರೆ ಅವರ ಎಲ್ಲ ಬಿಟ್ಟು ಅವರ ಹಿಂದೆ ಬಂದರು. ಅವರ ಹಿಂದೆ ಬಂದ ಪೇತ್ರ, ಯಾಕೋಬ, ಯೋಹಾನರು ನೋಡಿ 3 ಪತ್ರಿಕೆ ಬರೆದಿದ್ದಾರೆ. ಯಾರವರು? ವಿದ್ಯಾಭ್ಯಾಸ ಇಲ್ಲ, ವಿದ್ಯಾಭ್ಯಾಸ ಇಲ್ಲದವರು ಪತ್ರಿಕೆ ಬರೆದಿದ್ದಾರೆ. ಪೇತ್ರನ ಪತ್ರಿಕೆ ನೋಡಿ, ಅದರದ್ದು ರಹಸ್ಯಗಳು ನೋಡಿ. ಇದು ಬರೆದಿರೋದು ವಿದ್ಯಾಭ್ಯಾಸ ಇಲ್ಲದವರು ಗೊತ್ತೇ ಆಗಲ್ಲ. ಅವರನ್ನು ಹಿಂಬಾಲಿಸು. ಈ ವಾಕ್ಯ ಕೇಳುವ ನೀವು ತೀರ್ಮಾನ ಮಾಡು, ಹೌದು ನಾನು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೆ, ನಾನು ದೇವರಿಗೆ ಸಮರ್ಪಿಸಿಕೊಟ್ಟಿದ್ದೆ, ನಾನು ದೇವರಿಗೂ ದೇವರ ಆಲಯಕ್ಕೂ ನಾನು ದೂರ ಹೋಗುವನಲ್ಲ, ದೂರ ಹೋಗುವಳಲ್ಲ. ತೀರ್ಮಾನ ಮಾಡು. ನಿಮ್ಮ 25ನೇ ವರ್ಷದಲ್ಲಿ ನಿಮ್ಮ ಸ್ಟಾರ್ ಚೇಂಜ್ ಆಗಲಿ. ನೀವು ಕರ್ತನನ್ನು ಕಣ್ಣಾರೆ ಕಂಡವರಾಗಲಿ. ನೀವು ಹೇಳಬೇಕು, ನನ್ನ ರಕ್ಷಕನನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. 24ನೇ ವರ್ಷ ತರ ಅಲ್ಲ, 25ನೇ ವರ್ಷ ನನಗೆ ಶುಭದ ವರ್ಷವಾಗಿದೆ. ನನ್ನ ಕರ್ತನನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಅರಸುಗಳಿಂದಲೂ, ಮಂತ್ರಿಗಳಿಂದಲೂ, ಸರದಾರಗಳಿಂದಲೂ ನನಗೆ ಬಹುಮಾನವನ್ನು ಒದಗಿಸುವನಾಗಿರ್ತಾನೆ. ಅದು ಜನರಿಗಾಗಿಯೂ ದೇವಾಲಯಕ್ಕಾಗಿಯೂ ಕೊಡುವನಾಗಿರುತ್ತಾನೆ. ನಾನದನ್ನು ಪಡೆದುಕೊಳ್ಳುವರಾಗಿರುತ್ತೇವೆ. ಮಂಡಿಯೂರೋಣ, ದೇವರ ಮುಂದೆ ಒಪ್ಪಿಸಿಕೊಡೋಣ. ನಾವು ಸೀರಿಯಸ್ ಆಗಿ ತಗೊಳ್ಳಿ, ಸೀರಿಯಸ್ ಆಗಿ ತಗೊಳ್ಳಿ. ಹೌದು, ನಾನು ದೇವರಿಂದ ಕರೆಯಲ್ಪಟ್ಟಿದೆ. ನಾನು ಏನೋ ಒಂದು ಲೆಕ್ಕಾಚಾರಕ್ಕೆ ಇರುವವರಲ್ಲ. ನಾವು ಯಾವುದೋ ಒಂದು ಮುಖ ತೋರಿಸಿಕೊಂಡು ಹೋಗಲಿಕ್ಕೆ ಬಂದವರಲ್ಲ. ನಾನು ಕ್ರಿಸ್ತನಿಂದ ಪಡೆದುಕೊಂಡು ಕ್ರಿಸ್ತನ ಸಾಕ್ಷಿಯಾಗಲಿಕ್ಕೆ ಇರುವವನು. ನನ್ನ ದೇವರನ್ನು ಮುಖಾಮುಖಿ ನಾನು ನೋಡಬೇಕು. ನನ್ನ ಕರ್ತನು ಸ್ನೇಹಿತನೊಂದಿಗೆ ಮಾತಾಡಿದ ಹಾಗೆ ನನ್ನೊಂದಿಗೆ ಮಾತಾಡಬೇಕು. ಅಬ್ರಹಾಮನಿಗೆ ದೇವರು ಮುಖಾಮುಖಿ ಮಾತಾಡಿದೆ. ಮೋಶೆಗೆ ಮಾತಾಡಿದೆ, ಕೊರ್ನೆಲಿಯನಿಗೆ ಮಾತಾಡಿದೆ. ನನ್ನೊಂದಿಗೆ ಮಾತಾಡಬೇಕು ಸ್ವಾಮಿ. ನಿನ್ನ ದರ್ಶನಗಳು ನಾನು ಕಾಣಬೇಕು. ದೇವರು ನಿನ್ನ ಆಲೋಚನೆ ಏನೆಂದು ನಾನು ತಿಳಿಯಬೇಕು. ನಾನು ಯೆಹೋಶುವನ ಹಾಗೆ
ಡೇರೆಯಲ್ಲೇ ಇರುತ್ತೇನೆ, ನಾನು ದೇವಾಲಯದಲ್ಲಿ ಇರುತ್ತೇನೆ. ಓ ಶಿಮೆಯೋನನ ಹಾಗೆ ಇರುತ್ತೇನೆ, ಓ ಹನ್ನಾಳ ಹಾಗೆ ಇರುತ್ತೇನೆ, ಮೋಶೆಯ ಹಾಗೆ ಇರುತ್ತೇನೆ, ಓ ಯೆಹೋಶುವನ ಹಾಗೆ ಇರುತ್ತೇನೆ, ಪೇತ್ರ ಯಾಕೋಬ ಯೋಹಾನನ ಹಾಗೆ ಇರುತ್ತೇನೆ. ನಾನು ದೇವಾಲಯದಲ್ಲಿ ಇರುತ್ತೇನೆ, ಡೇರೆಯಲ್ಲಿ ಇರುತ್ತೇನೆ. ಓ ಪ್ರಾರ್ಥನೆ ಉಪವಾಸಗಳೊಂದಿಗೆ ನಾನು ದೇವರ ಆಲಯದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ನನಗೆ ರಕ್ಷಕನನ್ನು ಕಾಣಬೇಕು, ನನಗೆ ರಕ್ಷಕನನ್ನು ಹಂಬಲಿಸುತ್ತಾ ಅವರಿಗಾಗಿ ನಾನು ಕಾಯುವವನಾಗಿರಬೇಕು. ಅವರಿಂದ ಅದ್ಭುತಗಳು ನಾನು ಪಡೆಯಬೇಕು, ಅವರಿಂದ ಆಲೋಚನೆಗಳು ಪಡೆಯಬೇಕು, ಅವರಿಂದ ಸಮಾಧಾನ ಪಡೆಯಬೇಕು, ಅವರಿಂದ ಆಡಳಿತವನ್ನು ನಾನು ಹೊಂದಿಕೊಳ್ಳಬೇಕು. ನಮಗೆ ಒಂದು ಮಗ ದೊರಕಿತ್ತನು, ವರದ ಮಗನು, ಆಡಳಿದು ಆತನ ಬಾಹುವಿನ ಮೇಲೆ. ಆಲೋಚನಾ ಕರ್ತನು, ಓ ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಓ ಸಮಾಧಾನದ ಪ್ರಭು, ಆ ವರದ ಮಗನನ್ನು ನಾನು ಹೊಂದಿಕೊಳ್ಳಲಿಕ್ಕಾಗಿ ಓ ಶೀಮೋನನ ಹಾಗೆ ನಾನು ನೀತಿವಂತನಾಗಲಿಕ್ಕೆ ಸಮರ್ಪಿಸುತ್ತೇನೆ. ಶೀಮೋನನ ಹಾಗೆ ನಾನು ಭಕ್ತನಾಗಲಿಕ್ಕೆ ಸಮರ್ಪಿಸುತ್ತೇನೆ. ಶೀಮೋನನ ಹಾಗೆ ನಾನು ದೇವರ ಆಲಯದ ಕಾದುಕೊಂಡಿರ್ಲಿಕ್ಕಾಗಿ ಸಮರ್ಪಿಸುತ್ತೇನೆ. ಹನ್ನಾಳಿನ ಹಾಗೆ ನಾನು ದೇವಾಲಯದಲ್ಲಿ ಇರಲಿಕ್ಕೆ ಸಮರ್ಪಿಸುತ್ತೇನೆ. ನಾನು ಉಪವಾಸದಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ಕಾದುಕೊಂಡಿರ್ಲಿಕ್ಕೆ ಸಮರ್ಪಿಸುತ್ತೇನೆ. ನನ್ನ ರಕ್ಷಕನನ್ನು ನಾನು ಕಣ್ಣಾರ ಕಾಣಬೇಕು. ಇಸ್ರಾಯೇಲಿಗೆ ನೇಮಿಸಿರುವ ರಕ್ಷಕನನ್ನು ನಾನು ಕಾಣಬೇಕು. ಅವರಿಂದ ನಾನು ಸ್ವಾಸ್ಥ್ಯವನ್ನು ಪಡೆದುಕೊಳ್ಳಬೇಕು. ನಾನು ಪಡೆದುಕೊಳ್ಳುವ ಸ್ವಾಸ್ಥ್ಯವನ್ನು ನಾನು ಹಂಚಿಕೊಳ್ಳಬೇಕು. ಕರ್ತನೇ, ಅದಕ್ಕಾಗಿ ಸಭೆಯನ್ನು ಸಮರ್ಪಿಸುತ್ತೇನೆ, ಈ ಸಭೆಯ ಮಕ್ಕಳನ್ನು ಸಮರ್ಪಿಸುತ್ತೇನೆ. ಇವರ ಮನಸ್ಸುಗಳು ಮಂಗು ಮಾಡುವ ಅಂಧಕಾರದ ಕ್ರಿಯೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನಿಷ್ಫಲವಾಗಲಿ. ಯಥಾರ್ಥ ಗುರಿಯನ್ನು ಮುಟ್ಟದ ಹಾಗೆ, ಯಥಾರ್ಥವಾದ ಕ್ರಿಸ್ತ ಯೇಸುವಿನಿಂದ ಬರುವ ಬಿಡುಗಡೆಯನ್ನು ಹೊಂದಿಕೊಳ್ಳಲಿಕ್ಕೆ ಆಗದ ಹಾಗೆ ಇವರ ಗುರಿ ತಪ್ಪಿಸುವ ಸೈತಾನನ ಕ್ರಿಯೆಗಳು ನಿಷ್ಫಲವಾಗಲಿ. ಮಂಗು ಮಾಡುವ ದುರಾತ್ಮ ಶಕ್ತಿಗಳಿಂದ ಸಭೆಯ ಮಕ್ಕಳು ಹೊರಗಿಡ ಬರಲಿ, ಹೊರಗಿಡ ಬರಲಿ. ಸೈತಾನನ ಮಂಗುತನದಿಂದ ಹೊರಟು ಬರಲಿ. ಮಕ್ಕಳು ಓ ದೇವರ ಸನ್ನದಿಯಲ್ಲಿ ಹಂಬಲಿಸಿ ದೇವರಿಂದ ಪಡೆದುಕೊಂಡು ಜೀವಮಾನ ಕಾಲದಲ್ಲಿ ಒಬ್ಬರು ನೆಟ್ಟಕ್ಕೆ ನಿಲ್ಲಲಿಕ್ಕೆ ಆಗದ ಹಾಗೆ ಕ್ರಿಸ್ತನಿಗೆ ಜೀವಂತ ಸಾಕ್ಷಿಗಳಾಗಲಿಕ್ಕೆ ಕೃಪೆ ನೀಡಲಿ. ಅದಕ್ಕೆ ವರ ಉಂಟಾಗಲಿ. ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತೇನೆ. ತಂದೆಯೇ, ಈ ವಾಕ್ಯಗಳು ಒಂದು ಕೂಡ ದೇವರ ದಾರಿ ಮುಗ್ಗಿನಲ್ಲಿ ಬಿದ್ದು ಹೋಗಬೇಡ, ಒಂದು ಕೂಡ ಮುಳ್ಳು ಗಿಡಗಳಲ್ಲಿ ಬಿದ್ದು ದೇವರ ನಸಕ್ಕಿ ಹೋಗಬೇಡ. ಈ ಒಂದು ಗಿಡಗಳೊಳಗಡೆ ಬಂಡೆಯಲ್ಲಿ ಬಿದ್ದ ಬೀಜ ಥರ ಹೋಗಬೇಡ. ಒಳ್ಳೆಯ ನೆಲದಲ್ಲಿ ಬಿದ್ದ ಬೀಜದ ಹಾಗೆ ನಾನು ಶೀಮೋನನ ಹಾಗೆ, ನಾನು ಹನ್ನಾಳಿನ ಹಾಗೆ, ನಾನು ಮೋಶೆಯ ಹಾಗೆ, ನಾನು ಯೆಹೋಶುವನ ಹಾಗೆ ದೇವರಿಗಾಗಿಯೂ ದೇವರ ಸ್ವಾಸ್ಥ್ಯಕ್ಕಾಗಿಯೂ ದೇವರ ಪವಿತ್ರಾತ್ಮನ ಅಭಿಷೇಕಕ್ಕಾಗಿಯೂ ದೇವಾಲಯದಲ್ಲಿ ಕಾದುಕೊಂಡಿರುತ್ತೇನೆಂದ ಒಳ್ಳೆಯ ನಿರ್ಧಾರವನ್ನು ಹೊಂದಿಕೊಳ್ಳುವರಾಗಿ ಆ ಕೃಪೆಗಳಿಗೆಲ್ಲದಕ್ಕೂ ಇವರು ಪಾತ್ರರಾಗಲಿಕ್ಕಾಗಿ ತಂದೆ, ಕುಮಾರ, ಪವಿತ್ರಾತ್ಮನ ಹೆಸರಿನಲ್ಲಿ ಇವರನ್ನು ಆಶೀರ್ವದಿಸಿ ಕಳಿಸುತ್ತೇನೆ. ಇದು ಶಾಶ್ವತವಾಗಿ ಇವರಲ್ಲಿ ನೆಲೆಗೊಂಡಿರಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ.